ಗೌರವಾನ್ವಿತ ಉಮಾ ಮೇಡಮ್ ರವರನ್ನ ಕೇಳಿಕೊಳ್ಳುತ್ತಿದ್ದೇವೆ. ಸಮಾರಂಭದ ಅತಿಥಿಗಳಾಗಿ ಎಲ್ಲ ಶಿಕ್ಷಕ ಬಂಧುಗಳ ಒಂದು ಧ್ವನಿಯಾಗಿ ಶಿಕ್ಷಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿ ಅದೇ ರೀತಿಯಲ್ಲಿ ಉಡುಪಿಯ ಪ್ರತಿಷ್ಠಿತವಾದ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಪೂರ್ವಕವಾಗಿ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ನಮ್ಮೆಲ್ಲರ ಪ್ರೀತಿ ಪಾತ್ರರಾದವರು ಗೌರವಾನ್ವಿತ ಸಿಆರ್ಪಿ ಮೇಡಮ್ ರವರನ್ನ ಕೂಡ ಪ್ರೀತಿಯಿಂದ ಬರಮಾಡಿಕೊಂಡು ಈ ಸಂಭ್ರಮದ ಹೊತ್ತು ನಮ್ಮೊಂದಿಗಿದ್ದಾರೆ ಭಾರತ ಸೇವಾ ದಳದ ಜಿಲ್ಲಾ ಸಂಘಟಕರಾಗಿರುವಂತಹ ಪುಷ್ಪ ಮೇಡಮ್ ರವರು, ಅವರನ್ನ ಕೂಡ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮೆಲ್ಲ ಯಶಸ್ವಿ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾದವರು ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಉತ್ಸಾಹಿ ಯುವ ಅಧ್ಯಕ್ಷರಾಗಿರುವ ಸನ್ಮಾನ್ಯ ರಾಜೇಶ್ ಅವರನ್ನ ಕೂಡ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಶಾಲೆಯ ನಮ್ಮೆಲ್ಲರ ಪ್ರೀತಿ ಗೌರವದ ಮುಖ್ಯೋಪಾಧ್ಯಾಯರಾದಂತಹ ಸರ್ ರಾಮಾಂಜನೇಯ ಅವರನ್ನ ಕೂಡ ಪ್ರೀತಿಯಿಂದ ವೇದಿಕೆಗೆ ಆಮಂತ್ರಿಸಿಕೊಳ್ಳುತ್ತಾ ಆಶಯಕ್ಕೆ ಬೆಂಬಲವಾದವರು ಶಾಲಾ ಎಸ್ಟಿಎಂಸಿಯ ಹೆಮ್ಮೆಯ ಸದಸ್ಯರಾಗಿರುವ ನಾರಾಯಣ ನಾಯಕರವರು. ಸರ್, ನಿಮ್ಮನ್ನ ಕೂಡ ಬಹಳ ಪ್ರೀತಿ ಮತ್ತು ಗೌರವದಿಂದ ವೇದಿಕೆಗೆ ಭಿನ್ನವಿಸಿಕೊಳ್ಳುತ್ತಿದ್ದೇವೆ. ಹಿರಿಯ ಪ್ರಾಥಮಿಕ ಶಾಲೆ ಸಂತೆಕಟ್ಟೆ ತನ್ನ ನೇತೃತ್ವದಲ್ಲಿ ಆಯೋಜನೆ ಮಾಡಿರುವ ಈ ಕಾರ್ಯಕ್ರಮ ತನ್ನ ಬಳಿಕ ಕೃಷಿ ಕಾಯಕದಲ್ಲಿ ತೊಡಗಿಕೊಳ್ಳುತ್ತಿದ್ದರು ನಮ್ಮ ಹಿರಿಯರು. ಅದೆಲ್ಲವನ್ನ ನೆನಪಿಸಿಕೊಂಡು ಬೆಳೆಯುವ ಅವರ ಮನೆಯ ವಟಾರದ ಈ ಸುಂದರವಾದ ಪರಿಸರದಲ್ಲಿ ಇಂದು ಆಯೋಜನೆ ಮಾಡಿರುವ ಈ ಕಾರ್ಯಕ್ರಮ ನಾವುಣ್ಣುವ ಅನ್ನ, ಅಕ್ಕಿ, ಭತ್ತ. ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದ ರೈತ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಸಕಲ ಗೌರವಾದರದೊಂದಿಗೆ ಸ್ವಾಗತಿಸಿಕೊಳ್ಳಲಿದ್ದಾರೆ. ಸರ್ವಾಂಗೀಣ ಅಭಿವೃದ್ಧಿಯ ಹಿಂದೆ ಏನು ಅಂದ್ರೆ, ಚಳಿಗಾಲದಲ್ಲಿ ಚಳಿ ಬಂದದ್ದು ಗೊತ್ತಾಗುದಿಲ್ಲ, ಹೋದದ್ದು ಗೊತ್ತಾಗೋದಿಲ್ಲ. ಬೇಸಿಗೆ ಕಾಲದಲ್ಲಿ ಫ್ಯಾನ್ ಅನ್ನ ಬೆಳಿಗ್ಗೆ ಆನ್ ಮಾಡಿದ್ರೆ ಸಂಜೆ ಮತ್ತೆ ಯಾವುದೇ ಕಾಲಕ್ಕೆ ಅದನ್ನು ಆಫ್ ಮಾಡುವಂತ ಪರಿಸ್ಥಿತಿ ಇಲ್ಲ. ಅಂತ ಬಿರು ಬೇಸಿಗೆಯ ಕೆಟ್ಟ ಬಿಸಿಲು. ಮಳೆ ಪ್ರಾಯಶಃ ನಿನ್ನೆ ಇವತ್ತು ಸ್ವಲ್ಪ ವರುಣನ ಕೃಪೆಯಾಗಿದೆ. ಇತ್ತೀಚಿನ ಅನೇಕ ವರ್ಷಗಳಿಂದ ಮಳೆ ಇಲ್ಲ, ಸರಿಯಾಗಿ ಅದಕ್ಕೆ ಬೆಳೆ ಇಲ್ಲ. ಹಾಗಾದ್ರೆ ಈ ಎಲ್ಲ ಪ್ರತಿಕೂಲ ಹವಾಮಾನದ ಕಾರಣ ಏನು ಅಂತ ಹೇಳಿದ್ರೆ, ಪರಿಸರ ಕಲುಷಿತಗೊಂಡಿದೆ ಅನ್ನುವುದು ವಿಶ್ವದಾದ್ಯಂತ ಎಲ್ಲರ ಕೂಗು. ಹಾಗಾಗಿ ಆ ಪರಿಸರಕ್ಕೆ ಏನಾದರೂ ಒಂದು ಪೂರಕ ವ್ಯವಸ್ಥೆಯನ್ನ ಮಾಡುವುದಕ್ಕೆ ಪುಟ್ಟ ಪುಟ್ಟ ಕೈಗಳಿಂದ ನಮಗಾದ ಸಹಕಾರವನ್ನು ನಾವು ಜೊತೆ ಮಾಡಿಕೊಳ್ಬೇಕು. ತನ್ನ ಮೂಲಕ ಈ ಪರಿಸರದ ಉನ್ನತಿಗೆ ಶ್ರಮಿಸಬೇಕು.
ನಮ್ಮ ಒಂದು ಕೊಡುಗೆಯನ್ನು ಕೊಡಬೇಕು ಎನ್ನುವ ನೆಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕ ಒಂದು ನೂತನ ಯೋಜನೆಯನ್ನ ಹಮ್ಮಿಕೊಳ್ತು. ಪ್ರತಿ ಶಾಲೆಗಳಲ್ಲಿ ಇಕೋ ಕ್ಲಬ್ಗಳನ್ನು ಮಾಡುವ ಮೂಲಕ ಎಳೆಯರನ್ನ ಪರಿಸರ ಪ್ರೇಮಿಗಳನ್ನಾಗಿ ಪರಿಸರ ಪೂರಕರನ್ನಾಗಿ ಪ್ರೇರೇಪಿಸುವಂತ ಒಂದು ದಿಟ್ಟ ಹೆಜ್ಜೆಯನ್ನ ಮುಂದಿಡ್ತು. ಅದಕ್ಕೆ ಬೇಕಾದ ಸಣ್ಣ ಸಣ್ಣ ಸಂಪನ್ಮೂಲದಿಂದ ವಿದ್ಯಾರ್ಥಿಗಳು ಅವರ ಜೊತೆಗೆ ಶಿಕ್ಷಕರು ಅವರನ್ನೆಲ್ಲ ಮೇಳೈಸಿಕೊಂಡು ನಮ್ಮ STMC ಮತ್ತು ಊರ ದಾನಿಗಳು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ನಮ್ಮನ್ನ ಹುರಿದುಂಬಿಸಿ ಪ್ರೇರೇಪಿಸಿ ಇಂಥ ಕಾರ್ಯಗಳಿಗೆ ನಮ್ಮ ಜೊತೆಗಿರ್ತಾರೆ, ನೆರವು ನೀಡಿದ್ದಾರೆ, ನೆರವು ನೀಡಿಕೊಂಡು ಬಂದಿದ್ದಾರೆ. ಅವರೆಲ್ಲರ ಪೂರಕ ವ್ಯವಸ್ಥೆಯ ಮೇಲೆ ಇವತ್ತು ನಾವು ಇಲ್ಲಿ ಸಂಪನ್ನಗೊಳ್ಳುತ್ತಿರುವಂತಹ ಈ ಕಾರ್ಯಕ್ರಮ ಕೆಸರುಗದ್ದೆಯ ಕ್ರೀಡಾಕೂಟ. ಈ ಕೆಸರುಗದ್ದೆ ಕ್ರೀಡೆಯನ್ನ ಇದರ ಜೊತೆ ಮಾಡಿಕೊಂಡಿರುವುದು ಯಾಕಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಬಹಳ ಎಳೆಯದವರು ಕೆಸರುಗದ್ದೆಯಲ್ಲಿ ಹಿರಿಯರ ಹಾಗೆ ಶ್ರಮ ಮಾಡುವುದಕ್ಕೆ, ನೇಜಿ ನಾಟಿ ಮಾಡುವುದಕ್ಕೆ ನಿಮಗೆ ಕಷ್ಟ ಸಾಧ್ಯ ಇರ್ತದೆ. ಅದರ ಜೊತೆಗೆ ನಿಮ್ಮನ್ನ ಪ್ರೇರಣೆ ಆಗಲಿ ಅನ್ನುವುದ ಕಾರಣಕ್ಕಾಗಿ ಕೆಸರುಗದ್ದೆಯಲ್ಲಿ ಒಂದಷ್ಟು ಕ್ರೀಡಾ ಸ್ಪರ್ಧೆಗಳನ್ನು ಕೂಡ ಜೊತೆ ಮಾಡಿಕೊಂಡಿದ್ದೇವೆ. ಇದಕ್ಕೆಲ್ಲ ಪೂರಕರಾದಂತ ಎಲ್ಲ ನಮ್ಮ ಶಾಲೆಯ ಸಮಸ್ತರನ್ನ ಅಭಿನಂದಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಒಂದು ಕಿರು ಸಭಾ ಕಾರ್ಯಕ್ರಮವನ್ನ ನಾವು ಉದ್ಘಾಟನೆಗಾಗಿ ಹಮ್ಮಿಕೊಂಡಿದ್ದೇವೆ. ಈ ಉದ್ಘಾಟನಾ ಸಮಾರಂಭದ ಕಿರು ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವಂತೆ ನಮ್ಮ STMCಯ ಅಧ್ಯಕ್ಷರು ಶ್ರೀಯುತ ರಾಜೇಶ್ ಪೂಜಾರಿ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ತೇವೆ. ಅವರಿಗೆ ಶಾಲು ಹೊದಿಸಿ ಹಾಕಿ ಉದ್ದಕ್ಕಿದೆ. ಮುಖ್ಯ ಶಿಕ್ಷಕರು ಅವರಿಗೆ ಸಸ್ಯ ಶ್ಯಾಮಲೆ ಭಾರತ ಮಾತೆ ನಿಗಳ ಉಡುಪಿನ ದ್ಯೋತಕ ಹಸಿರು ಶಾಲನ್ನು ಹೊದಿಸಿ ರಾಷ್ಟ್ರಪಿತ ಗಾಂಧೀಜಿಯ ಒಂದು ಟೋಪಿಯನ್ನ ತಲೆಗೆ ಧರಿಸುವಂತೆ ತೋರಿಸಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮದ ಉಮಾ ಮೇಡಮ್ ಅವರು ನಮ್ಮ ಈ ಕಾರ್ಯಕ್ರಮ ಅತ್ಯಂತ ಕ್ಷಿಪ್ರವಾಗಿ ನಾವು 2-3 ದಿನದಲ್ಲಿ ಆಲೋಚನೆ ಮಾಡಿರುವುದು. ಮುಖ್ಯ ಶಿಕ್ಷಕರು ಮತ್ತು ನಾವೆಲ್ಲ ಯೋಚನೆ ಮಾಡಿದಾಗ ಇದಕ್ಕೆ ವ್ಯವಸ್ಥೆಗಳು ಮುಖ್ಯವಾಗಿ ಆಗಬೇಕಾಗಿದೆ. ಈ ವ್ಯವಸ್ಥೆಗೆ ಮೊದಲಾಗಿ ಬೇಕಾದದ್ದು ನಮಗೆ ಕ್ರೀಡಾ ಕ್ಷೇತ್ರ ಗದ್ದೆ, ಇದನ್ನ ಹಸನಾಗಿ ವ್ಯವಸ್ಥೆ ಮಾಡಿಕೊಟ್ಟು, ಕ್ರೀಡಾ ಸ್ಪರ್ಧೆಗಳಿಗೆ ವ್ಯವಸ್ಥೆ ಮಾಡಿಕೊಟ್ಟು ಇದನ್ನ ಒಂದು 2-3 ದಿನದಲ್ಲಿ ಸಜ್ಜು ಮಾಡಿದಂತ ನಮ್ಮ STMC ಸದಸ್ಯ ನಾರಾಯಣ ನಾಯ್ಕರವರು ಈ ಹಿಂದೆ ಕೂಡ ಇಲ್ಲಿ ಒಮ್ಮೆ ಕಳೆದ ವರ್ಷ ಅಲ್ಲ, ಅದರ ಹಿಂದಿನ ವರ್ಷ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ರು. ಪ್ರಾಯಶಃ ಈ ಕಾರ್ಯಕ್ರಮ ಮಾಡಿಕೊಡುವಾಗ ನಮ್ಮ ಮಕ್ಕಳು ಇಲ್ಲಿ ಮಾಡುವಂತ ಒಂದು ನೀರು ಕೆಸರು ಅವರ ಮನೆ ಇಡೀ ಪೂರ್ತಿ ಪ್ರಾಯಶಃ 2 ದಿವಸ ತೊಳೆದು ಕ್ಲೀನ್ ಮಾಡಬೇಕಾಗತ್ತೆ ಈ ಕಾರ್ಯಕ್ರಮದ ಬಳಿಕ. ಅದನ್ನೆಲ್ಲ ಸಹಿಸಿಕೊಂಡು ಬಹಳ ಖುಷಿಯಿಂದ ಮತ್ತೊಮ್ಮೆ ಅವರು ಕರೆದಿದ್ದಾರೆ ಅಂದ್ರೆ ಅವರ ಹೃದಯ ವೈಶಾಲ್ಯತೆಗೆ ನಾವು ಬಹಳ ಸಂತೋಷದಿಂದ ಅವರನ್ನ ಕೊಂಡಾಡಬೇಕು. ಮತ್ತು ಅವರ ಎಲ್ಲ ಕುಟುಂಬಿಕರು ನಾರಾಯಣ ನಾಯ್ಕರವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವವರು. ಅವರನ್ನ ಅತ್ಯಂತ ಹಸಿರಿನ ಶಾಲಿನ ಹೊದಿಕೆಯನ್ನು ಹೊದಿಸಿ ಅವರಿಗೆ ಪ್ರೀತಿಯ ದ್ಯೋತಕವಾದ ಪುಷ್ಪರಾಣಿ ಗುಲಾಬಿಯನ್ನು ಸಮರ್ಪಣೆ ಮಾಡಿ ರಾಷ್ಟ್ರಪಿತನ ಸಂಕೇತವಾದ ಗಾಂಧಿ ಟೋಪಿಯನ್ನು ತೊಡಿಸುವ ಮೂಲಕ ಸ್ವಾಗತ ಮಾಡಿಕೊಳ್ಳುತ್ತಿದ್ದಾರೆ. ಬಹಳ ಖುಷಿ ಪಟ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಆ ವ್ಯವಸ್ಥೆ ಆಗಲಿಲ್ಲ. ಮಣಿಪಾಲ ತನಕ ಅಲ್ಲಿಂದ ಹಾಗೆ ರಾಷ್ಟ್ರಪಿತನ ಸಂಕೇತವಾದ ಗಾಂಧಿ ಟೋಪಿಯನ್ನು ತೊಡಿಸಿ ನಮ್ಮ ಭಾರತ ಸೇವಾ ದಳದ ವಿದ್ಯಾರ್ಥಿಗಳು ಇರಲಿದ್ದಾರೆ. ಈ ಕಿರಸಾದ ಪುಷ್ಪವನ್ನ ನೀಡಿ ಗಾಂಧಿ ಟೋಪಿಯನ್ನ ಧರಿಸುವ ಮೂಲಕ ಇದು ಇವರ ಪ್ರೀತಿ. ನಾವು ಈ ಟೋಪಿಯನ್ನ ಈ ಸಂದರ್ಭದಲ್ಲಿ ಸಾಂಕೇತಿಸಿದ್ದು ಶ್ರೀಯುತ ಮಾನ್ಯ ನೆರವೇರಿಸಿಕೊಳ್ತಾ ಇದ್ದೇವೆ. ಪುಷ್ಪ ನೀಡಿ ಗಾಂಧಿ ಟೋಪಿ ಧರಿಸಿ ಸ್ವಾಗತ ಮಾಡಿಕೊಳ್ಳುತ್ತಿದ್ದಾರೆ. ಪ್ರಿಯಮಿತರಿಂದ 10 ಕಾರ್ಯಕ್ರಮಗಳನ್ನ ಅಂದ್ರೆ ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನ ಈ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜಿಸಿಕೊಂಡು ಬಂದಿದ್ದೆವು. ಇದು ಈ ಸಂದರ್ಭದಲ್ಲಿ ನಮ್ಮದು 2ನೇ ಕಾರ್ಯಕ್ರಮ. ಮೊದಲಾಗಿ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯಂದು ನಾವು ಉತ್ತಮ ಕಾರ್ಯಕ್ರಮವನ್ನ, ಅರ್ಥಪೂರ್ಣ ಕಾರ್ಯಕ್ರಮವನ್ನ ಅರಣ್ಯ ಇಲಾಖೆಯ ಸಹಭಾಗಿತ್ವದೊಂದಿಗೆ ನೆರವೇರಿಸಿಕೊಂಡು ಬಂದಿದ್ದೆವು.
ಮಾಡಿಕೊಂಡು ಬಂದೆವು. ಈ 2ನೇ ಕಾರ್ಯಕ್ರಮ. ಇನ್ನು ಈ ವರ್ಷ ಪೂರ್ತಿ ಒಂದು 8 ಕಾರ್ಯಕ್ರಮಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಒದಗಿಸಿಕೊಡ್ತೇವೆ. ನಮ್ಮೆಲ್ಲ SDMC ಬಂಧುಗಳ ಮೂಲಕವಾಗಿ ಪ್ರೀತಿಪೂರ್ವಕವಾಗಿ ವಿದ್ಯಾರ್ಥಿಗಳ ಚಪ್ಪಾಳೆ ಮೇಲೆ ಬರಮಾಡಿ. ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ತಿಳಿದಂತೆ ಹಂದಿಕಲ್ಲು ಚಾರ ವಿವೇಕಾನಂದ ವೇದಿಕೆಯ ಶ್ರಮ ನಮ್ಮ ಈ ಕಾರ್ಯಕ್ರಮದಲ್ಲಿ ಸದಾ ಪ್ರಿಯ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಬೇಕೆಂದು ಎಂದಾಕ್ಷಣ ಪ್ರಾಯಶಃ ವಿದ್ಯಾರ್ಥಿಗಳೇ ನಾವು ತಿಳಿಸಿದ ಪುಷ್ಪ ನೀಡಿ ನಾವು ಸ್ವಾಗತ ಮಾಡಿಕೊಳ್ಳಲಿಕ್ಕೆ ಬಯಸ್ತೇವೆ. ಪುಷ್ಪ ಹಾಗೂ ಅವರಿಗೆ ನೋಡ್ಕೊಳ್ಬೇಕು ಮಕ್ಕಳೇ. ನಿಮ್ಗೆ ಬಿಸಿಲು ಬಂದ್ರೆ ಕೆಸರಾದ್ರೆ ಶವರ್ ಮಾಡಿ ಎಂತ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾದದ್ದು ಈ ಕೆಲಸ. ನಾರಾಯಣ ನಾಯ್ಕರ ಮೂಲಕ ನಾವು ಇದಕ್ಕೆ ₹1 ಪ್ರಾಯಶಃ ನಮ್ಮ ಶಾಲೆಯ ಒಂದು ಬುಲ್ಬುಲ್ ತಂಡ ಇವತ್ತು ಪರೀಕ್ಷೆಗಾಗಿ ಉಡುಪಿಯ ಕೇಂದ್ರ ಭಾಗಕ್ಕೆ ತೆರಳಿದೆ. ಆ ಮಕ್ಕಳನ್ನ ಎಲ್ಲ ಬಂಧುಗಳನ್ನ ಸ್ವಾಗತ ಮಾಡಿಕೊಂಡು ಮುಂದಿನ ಮಾತಿಗಾಗಿ ಶ್ರೀಯುತ ಸತೀಶ್ ಚಂದ್ರ ಚಿತ್ರಪಾಡಿ ಇವರಿಗೆ ಜೋರು ಚಪ್ಪಾಳೆಯ ಸ್ವಾಗತ. ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳ ಸ್ವಾಗತ. ಶೈಕ್ಷಣಿಕ ವಲಯದಲ್ಲಿ ಈ ಎಲ್ಲ ಮಾತುಗಳ ಹಿಂದಿನ ಪ್ರಧಾನ ಶಕ್ತಿ ನಮ್ಮ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕ ಸುರೇಶ್ ಚಂದ್ರ ಬಾಬು. ನಮ್ಮ ಈಗಾಗಲೇ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರೇ, ಹಾಗೆ ರಾಜೇಶ್ ಅವರೇ, ನಾರಾಯಣ್ ಸರ್ ಅವರೇ, ಈ ಒಂದು ಸಂಘಟನೆಯ ವೇದಿಕೆಯಲ್ಲಿ ನಾಯಕರಾಗಿರುವಂತಹ ಯುವಕರೇ, ನನ್ನ ಎಲ್ಲ ಸೇವಾದಳದ ಮೇಡಮ್ ಅವರೇ, CRP ಅವರೇ, ಹಾಗೆ ಈ ಒಂದು ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರೇ, ಊರಿನ ಹಿರಿಯ ನಾಯಕರೇ, ಊರಿನ ಹಿರಿಯ ಮಾತೆಯರೇ, ಹಾಗೆ ಊರಿನ ಹಿರಿಯತೆ. ನಿಜವಾಗಿ ಅದು ಶಕ್ತಿ. ನಾನು ಯಾವಾಗಲೂ ನಂಬ್ತೇನೆ, ಒಂದು ಭೂಮಿಗೆ ಶಕ್ತಿ ಇದೆ ಅಂತೇಳಿ. ನಾನು ಬೆಳಿಗ್ಗೆ ಎದ್ದ ಕೂಡಲೇ ಹೊರಗೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡೋದು, ಒಂದು ಸುತ್ತು ತುಳಸಿಯನ್ನು ನೋಡುದು, ಕಾಗೆಗೆ ಪ್ರಾಣಿಗಳಿಗೆ ನೀರಿಡುವುದು, ಭೂಮಿ ತಾಯಿಗೆ ನಮಸ್ಕಾರ ಮಾಡುದು. ಇವತ್ತು ಈ ಭೂಮಿ ತಾಯಿಯಲ್ಲಿ ನನಗೆ ಕಚ್ಕೊಂಡು ಬಂದಿದೆ ಅಂದ್ರೆ ಅದೊಂದು ದೇವರ ಶಕ್ತಿ ಅಂತ ಹೇಳ್ಬಹುದು. ಪ್ರೀತಿಯ ಮಕ್ಕಳೇ, ಇವತ್ತಿನ ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿ ಏನಿಟ್ಟಿದ್ದಾರೆ ಹೇಳಿ? ನೇಜಿ ಇಟ್ಟಿದ್ದಾರೆ. ಅದು ಭೂಮಿಯಲ್ಲಿ ನೆಟ್ಟಾಗ ನಮ್ಗೆ ಉಣ್ಲಿಕ್ಕೆ ರೈತರು ಎಲ್ಲಿದ್ದಾರೆ ನೋಡಿದೀರಾ ಅಂತ? ರೈತರಂದ್ರೆ ಏನು ಅಂತ ಗೊತ್ತಿಲ್ಲ. ಆದ್ರೆ ಇವತ್ತು ನೀವು ಇಲ್ಲಿ ಬಂದಿದ್ದೀರಂದ್ರೆ ಅದು ಮುಂದಿನ ಆದರ್ಶ ರೈತರಾಗ್ತೀರಿ, ಮೂಡಿ ಬರ್ತೀರಿ. ಇಷ್ಟು ಮಕ್ಕಳಲ್ಲಿ ಸ್ವಲ್ಪ ಮಕ್ಕಳಾದ್ರೂ ರೈತರಾಗ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟವರು ಎಲ್ಲರಿಗೂ ನಾನು ಹೃದಯ ತುಂಬಿ ಅವರಿಗೆ ಧನ್ಯತೆಯನ್ನು ನಾನು ಅರ್ಪಿಸ್ತೇನೆ. ನಮ್ಮ ಈ ದೇಶ ಉಳಿದದ್ದೇ ರೈತರಿಂದ. ರೈತರು ತನ್ನ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಂಡು, ನೀವು ನೋಡ್ಬೋದು ಗದ್ದೆ ಕೆಲಸಕ್ಕೆ ಹೋಗುವವರು ಯುವಕರಲ್ಲ, ಯುವತಿಯರಲ್ಲ, 20 ವರ್ಷದವರು, 25 ವರ್ಷದವರು, 30 ವರ್ಷದವರಲ್ಲ. ಗದ್ದೆಯಲ್ಲಿ ಇರುವವರೆಲ್ಲ 60 ವರ್ಷ, 68 ವರ್ಷ, ಎಲ್ಲ ವಯಸ್ಸಾದವರು. ನನಗೂ ಈಗಲೂ ನೆನಪಿದೆ. ನಾನು 82ರಲ್ಲಿ 8ನೇ ಕ್ಲಾಸ್, 1982ರಲ್ಲಿ 8ನೇ ಕ್ಲಾಸ್. ಆಗ ನಾವು ತುಂಬಾ ಬಡವರು. ನಾವೆಲ್ಲ ಗದ್ದೆ ನಾಟಿ ಮಾಡ್ಲಿಕ್ಕೆ, ಕೊಯ್ಲಿಕ್ಕೆ 6 ಕಿಲೋಮೀಟರ್ 7 ಕಿಲೋಮೀಟರ್ ಅಮ್ಮನೊಟ್ಟಿಗೆ ಹೋಗ್ತಿದ್ದೆವು. ನನಗೆ 94ರಲ್ಲಿ ಶಿವಪುರದಲ್ಲಿ ಜಾಬ್ ಆದಾಗ್ಲೂ ನಾನು ಕೊಯ್ಲು ಸಮಯದಲ್ಲಿ ನಮ್ಗೆ ಅಕ್ಟೋಬರ್ ರಜೆ, ಆಗ ನಾನು ಅಮ್ಮನೊಟ್ಟಿಗೆ ಮತ್ತೆ ಗದ್ದೆಗೆ ಹೋಗ್ತಿದ್ದೆ. ಟೀಚರ್ ಆದ್ರೂ ಅಮ್ಮ ಹೋಗುವಾಗ ಪಾಪ ನಾವು ಯಾಕೆ ಹೋಗ್ಬಾರ್ದು ಅಂತೇಳಿ ಈ ಮನೋಭಾವಗಳು ನಮ್ಮಲ್ಲಿ ಬರಬೇಕು. ಆಗ ಮಾತ್ರ ಈ ಗದ್ದೆಯಲ್ಲಿ ನಾವು ಏನು ಫಲ ಕಾಣಬಹುದು. ನಾವೀಗ ವಿದ್ಯಾವಂತರಾಗಿದ್ದೇವೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗಿ ಆ ಹುದ್ದೆಗಳಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೇವೆ. ಹಾಗಾದ್ರೆ ನಾವು ತಿನ್ನೋದು ಏನು, ಎಲ್ಲಿಂದ ಬರ್ತದೆ? ಅದಕ್ಕೆ ಈ ಭೂಮಿಯಲ್ಲಿ
ಈ ತೆನೆ ಬರ್ತದೆ, ಅದಕ್ಕೆ ನಾವು ಗೌರವ ಕೊಡಬೇಕು. ಆ ತೆನೆಯನ್ನು ಪ್ರತಿಯೊಬ್ಬರು ನೆಟ್ಬೇಕು. ನೆಟ್ಟಾಗ ಮಾತ್ರ ನಾವೆಲ್ಲ ಉಣ್ಬಹುದು, ಕುಟುಂಬ ಸಮೇತ ಖುಷಿಯಾಗಿ ಉಣ್ಬಹುದು. ಇವತ್ತಿನ ಈ ಸುಂದರವಾದ ಪ್ರಕೃತಿಯಲ್ಲಿ ಖಂಡಿತ ಇವತ್ತು ದಿನ ಇಡೀ ಮಳೆ ಇರುತ್ತೆ. ಮಳೆ ಬರಬೇಕು, ಮಳೆ ಬಂದ್ರೇನೆ ಅರ್ಥಪೂರ್ಣ ಈ ನಾಟಿ. ಹಾಗಾಗಿ ಈ ಬಾಗಿನ ಬಿಡುವಾಗ ನನ್ಗೊಂದು ಆಸೆ ಇದೆ, ನಾವು ಆ ಸಂದರ್ಭದಲ್ಲಿ ತುಂಬಾ ಮಳೆ ಬರಬೇಕು. ಮಳೆಗೆ ಇದೊಂದು ಆಹ್ವಾನವನ್ನು ನಾವು ಕೊಡಬೇಕು. ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ನಾವು ಅದನ್ನು ಅನುಭವಿಸಬೇಕು. ಪ್ರಕೃತಿ ಮಡಿಲಿನ ದೇವತೆಯನ್ನು ನಾವು ಬಾಗಿನ ಕೊಡುವ ಮೂಲಕ ಆಹ್ವಾನಿಸಬೇಕು. ಅದಕ್ಕೆ ಈ ಅವಕಾಶವನ್ನು ನೀವೆಲ್ಲರೂ ಒಡಗೂಡಿ ಮಾಡಬೇಕು ಅಂತ ಹೇಳ್ತಾ, ಇಲ್ಲಿ ನೆರೆದಂತ ಎಲ್ಲರಿಗೂ ಸಹ ಆರೋಗ್ಯ ಭಾಗ್ಯ ಕೊಡು, ಈ ಒಂದು ಕೆಲಸ ಮಾಡುವಂತ ಶಕ್ತಿ ಕೊಡು. ನಾವೆಲ್ಲ ಪ್ರಕೃತಿ ಮಡಿಲಲ್ಲಿ ಈ ಒಂದು ಕೆಲಸ ಕಾರ್ಯಕ್ಕೆ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವಂತ ಶಕ್ತಿ ನಮ್ಗೆ ಬೇಕು. ಇದಕ್ಕೆ ಅವಕಾಶ ಮಾಡಿಕೊಟ್ಟವರು PMಶ್ರೀಯ ದೈಹಿಕ ಶಿಕ್ಷಕರಾದ ಸುರೇಶ್ ಅವರನ್ನು, ಹಾಗೆ ನಮ್ಮ ಈ ವೇದಿಕೆಯಲ್ಲಿರುವಂತ ಸರ್ವರನ್ನು ಸಹ ನಾನು ವಂದಿಸುತ್ತಾ ಅವಕಾಶಕ್ಕಾಗಿ ನಮಸ್ಕಾರ ಮತ್ತು ಪ್ರೇರಣಾದಾಯಕವಾದ ಮಾತುಗಳಿಗಾಗಿ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ಳುತ್ತಾ ಮಿಥುನ್ ಶೆಟ್ಟಿ ಬಂದಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಆತ್ಮೀಯ ಬಂಧುಗಳೇ, ಈ ಸಂದರ್ಭಕ್ಕೆ ನಮ್ಮನ್ನ ಬಹಳ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ, ಹಲವು ಕೃಷಿ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ಈ ಇಕೋ ಕ್ಲಬ್ಬಿನ ನೇಜಿನಾಟಿ ಕೆಸರುಗದ್ದೆ ಕ್ರೀಡಾ ಸ್ಪರ್ಧೆಯನ್ನ ಆರಂಭದ ವರ್ಷಗಳಲ್ಲಿ 2 ಬಾರಿ ನೆರವೇರಿಸಿಕೊಟ್ಟಂತ ಮಿಥುನ್ ಶೆಟ್ಟಿ ಹಂದಿಕಲ್ಲು ಇವರು ಬಂದಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾದ ಮಕ್ಕಳ ಚಪ್ಪಾಳೆಯ ಮೂಲಕ, ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡಿಕೊಳ್ತೇವೆ. ಜೋಂಗುಳು ಕ್ಷೇತ್ರದ ಅಭಿವೃದ್ಧಿ ಮತ್ತು ಅನೇಕ ಧಾರ್ಮಿಕ ಕಾರ್ಯಗಳಿಂದ ಅದು ಹೋಗಬೇಕು ಅಂದ್ರೆ ಜೋರಾದ ಒಂದು ದೇಶಕ್ಕೆ ಒಂದು ಘೋಷಣೆಯನ್ನು ಕೂಗಿದ್ರೆ ಈ ಗಾಳಿ ಮಳೆ ಚಳಿ ಸ್ವಲ್ಪ ದೂರ ಆಗುತ್ತೆ. ಪರಿಸರ ಕ್ಲಬ್ಬಿನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಮಳೆಗೆ ಬಹಳ ಖುಷಿಯಾಯಿತು. ಈ ಮಕ್ಕಳನ್ನ ನೀರಿನಲ್ಲಿ ನೆನೆಸ್ಕೊಂಡು ಇವತ್ತು ಅವರ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಪರೀಕ್ಷೆ ಮಾಡಬೇಕು. ನಾವು ಮಣ್ಣಿನಲ್ಲಿ ಬೆಳೆದವರು ಅಂತ. ಒಂದೇ ಅಂದ್ರೆ ಮಾತಾಡಬೇಡಿ ಅಂತ. ಅಂದ್ರೆ ನೀವು ಇಡೀ ಜಿಲ್ಲಾದ್ಯಂತ ಸಂಚರಿಸಿ ಶಿಕ್ಷಣಕ್ಕೆ ಒಂದು ಚೇತನವನ್ನು ಕೊಟ್ಟಂತ ಉಮಾ ಮೇಡಮ್ ಅವರು ಈಗಿನ ಬ್ರಹ್ಮಾವರದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಮ್ಮ ಈ ಸಭೆಯ ಅಧ್ಯಕ್ಷತೆಯಲ್ಲಿದ್ದಾರೆ. ಅವರ ಶೈಕ್ಷಣಿಕ ಕಾರ್ಯವೈಖರಿಯನ್ನ ಸತೀಶ್ ಅವರು ಈಗಾಗಲೇ ತಮಗೆ ತಿಳಿಸಿಕೊಟ್ಟಿದ್ದು. ನೈಜವಾದ ಕಾಳಜಿ ಇಂಥ ಒಂದು ಗ್ರಾಮಾಂತರ ಪ್ರದೇಶಕ್ಕೆ ಬಂದು ಈ ಮಕ್ಕಳನ್ನ ಶಿಕ್ಷಕರನ್ನ ಹುರಿದುಂಬುವ ಕೆಲಸ ನಿಜವಾದ ಅಧಿಕಾರಿಗಳು ಮಾಡಬೇಕಾದದ್ದು. ಅವರಿಗೆ ವಿದ್ಯಾರ್ಥಿಗಳೆಲ್ಲ ಒಂದು ಜೋರಾದ ಚಪ್ಪಾಳೆ ಅಭಿನಂದನೆಯನ್ನ ಉಮಾ ಮೇಡಮ್ ಅವರಿಗೆ ಸಲ್ಲಿಸಿಕೊಳ್ತಾ ಇದ್ದಾರೆ. ಈ ಶಾಲೆಯ ಇತಿಹಾಸಕ್ಕೆ ಬಂದರೆ ಆ ಶಾಲೆಯ ಮುಖ್ಯೋಪಾಧ್ಯಾಯರ ಕೊಠಡಿಯ ಮೇಲ್ಭಾಗ ನೋಡಿದ್ರೆ ಪಾರಿತೋಷಕ ಫಲಕಗಳ ರಾಶಿ ಕಾಣುತ್ತದೆ. ಅದು ಸುಮ್ಮನೆ ಬಂದು ಆ ಶಾಲೆಯ ಒಂದು ರ್ಯಾಕಿನ ಮೇಲೆ ಕೂತ್ಕೊಳ್ಳೋದಿಲ್ಲ. ಅಲ್ಲಿ ಯಾರೋ ಸಾಕಷ್ಟು ಡೆಡಿಕೇಟೆಡ್ ವರ್ಕರ್ಸ್ ಇರಬೇಕು. ಆ ಶಾಲೆಯಲ್ಲಿ ಪರಿಶ್ರಮ ಮಾಡುವಂಥ ಮುಖ್ಯೋಪಾಧ್ಯಾಯರು ಮತ್ತು ಇತರ ತಂಡ ಇರಬೇಕು. ಆ ಕಾರಣದಿಂದಾಗಿ ಆ ಎಲ್ಲ ಶೀಲ್ಡ್ಗಳು ಅಲ್ಲಿ ಬಂದು ನೋಡ್ತಿವೆ. ಅದಕ್ಕೆ ನೆಚ್ಚಿನ ನಮ್ಮ ಸಹೋದರ ಸುರೇಶ್ ಬಾಬುರವರನ್ನ ವಿಶೇಷವಾಗಿ ನಾವು ಸೇವಾದಳದ ಮೂಲಕ ಅಭಿನಂದಿಸಿಕೊಳ್ತಾ ಇದ್ದೇವೆ. ಕಾರಣ ಇಷ್ಟೇ, ಉಡುಪಿ ಜಿಲ್ಲೆ ಸ್ವತಂತ್ರ ಜಿಲ್ಲೆಯಾದಾಗಿನಿಂದ ಗಣರಾಜ್ಯೋತ್ಸವ ಪರೇಡ್ಗೆ ನಮ್ಮ ಈ ಭಾರತ ಸೇವಾದಳದ ತಂಡವನ್ನು ಉಡುಪಿ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡುತ್ತಿತ್ತು. ಸಹೋದರ ಸುರೇಶ್ ಬಾಬುರವರು ಬಹಳ ಅಚ್ಚುಕಟ್ಟಿನಿಂದ ತಂಡವನ್ನು ತಂದು 27-28 ತಂಡಗಳ ಮಧ್ಯೆ ನಿಲ್ಲಿಸಿ ಕಳೆದ ವರ್ಷದವರೆಗೂ ಸತತ 15-18 ವರ್ಷಗಳ ಸುದೀರ್ಘ ಪರೇಡ್ ಚಾಂಪಿಯನ್ ಅನ್ನ ತಂದ ಶಾಲೆ ಮತ್ತು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಈ ಶಾಲೆಯವರು ಅನ್ನುವ ಅಭಿಮಾನ ನಮ್ಮದು. ಅದು ನಾನು ಇವತ್ತು ಇಲ್ಲಿ ಬರಲಿಕ್ಕೆ ಕಾರಣ ಆಗಿದೆ. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಸುತ್ತ ಬಂದಾಗ ನಾವು ಮೊದಲು ನೆನಪು ಮಾಡಿಕೊಳ್ತೇನೆ ನನ್ನ ತಾಯಿ ನೀಲಮ್ಮ ಅವರನ್ನ. 11 ಮಕ್ಕಳ ತಾಯಿ,
ಹಾರೆ ಹಿಡಿದು ಕೃಷಿ ಮಾಡಿ ತನ್ನ ಮಕ್ಕಳಿಗೆ ಶಿಕ್ಷಣವನ್ನ ವಿದ್ಯಾಬುದ್ಧಿಯನ್ನು ಕೊಟ್ಟು ತನ್ನ 6 ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಮಾಡಿರೋದು ಮೂಲ ಸಂಪತ್ತು ವ್ಯವಸಾಯ ಅಥವಾ ಸಾಗುವಳಿ. ಹಾಗೆ ನಾವು ಕೃಷಿ ಕುಟುಂಬದಿಂದ ಬಂದವರಾದ್ರಿಂದ ನಮಗೆ ಈ ಹಸಿರು ಶಾಲ್ ಹಾಕಿ ಸುರೇಶ್ ಬಾಬುರವರು ಮತ್ತೊಮ್ಮೆ ರೈತರನ್ನಾಗಿ ಇವತ್ತು ಮತ್ತೆ ನೆನಪು ಮಾಡಿದ್ರು. ಗದ್ದೆ ಉಳುಮೆ ಮಾಡಿದ್ದು, ನಟ್ಟಿ ಮಾಡಿದ್ದು ಎಲ್ಲ ಇವತ್ತೆಲ್ಲ ಕೃಷಿ ನೆನಪು ಹೋಗ್ತಾ ಇದೆ. ಬಂಧುಗಳೇ, ಯಾವ ರೀತಿ ದೇವಸ್ಥಾನದ ಗಂಧವನ್ನು ನಾವು ಹಣೆಗಚ್ಚಿಕೊಳ್ತೇವೋ ಅದೇ ರೀತಿ ಕೆಸರನ್ನು ಕೂಡ, ಭೂಮಿ ತಾಯಿಯ ಕೆಸರನ್ನು ಕೂಡ ಅನುದಿನವೂ ನಾವು ಹಣೆಗೆ ಹಚ್ಚಿಕೊಳ್ಳುವಂಥ ಅನಿವಾರ್ಯತೆ ಇದೆ. ಹೆತ್ತ ತಾಯಿ ರೆಡಿ ಇರುವ ಅಕ್ಕಿಯಿಂದ ಆಹಾರವನ್ನು ಮಾಡಿಕೊಟ್ರೆ ಹೊತ್ತ ತಾಯಿ ಈ ಅಕ್ಕಿ ಮತ್ತು ಆಹಾರವನ್ನು ತನ್ನ ದೇಹದಿಂದ ಉತ್ಪಾದನೆ ಮಾಡಿ ನಮಗೆ ಕೊಡ್ತಾ ಇದ್ದಾನೆ. ಆದ್ದರಿಂದ ಈ ಭಾರತ ಮಾತೆಗೆ ಒಂದು ಜೈ ಹೇಳಬೇಕು. ಒಮ್ಮೆ ಜೋಶ್ನಿಂದ ಬೋಲೋ ಭಾರತ ಮಾತಾಕ್ಕೆ. ಹಿಂದೆ ಇದ್ದವರಿದ್ದೀರಾ? ಎಲ್ಲಿಂದ ಬಂತು? ಅಂಗಡಿಯಿಂದ ಬಂತು. ಹೌದು, ಅಂಗಡಿಗೆ ಎಲ್ಲಿಂದ ಬಂತು? ಬೆಳೆಗಾರನಿಂದ ಬಂತು, ಭೂಮಿಯಿಂದ ಬಂತು, ರೈತನಿಂದ ಬಂತು. ಅದು ಇಲ್ಲದೆ ಇದ್ರೆ ನಾವು ಏನು ತಿನ್ನಬೇಕು? ಬೇರೆ ಬೇರೆ ಉದ್ದಿಮೆಗಳು ಸಡಿಲಾಗುತ್ತಿರುವುದನ್ನು ನಾವು ಕಾಣ್ತೇವೆ. ಮಕ್ಕಳು ದೊಡ್ಡವರಾಗ್ತಾ ಇದ್ದಂತೆ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. AI ಅಂತ ಬಂತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಪ್ರತಿ IT ಕಂಪನಿಗಳು ತಿಂಗಳು ಸಾವಿರ ಉದ್ಯೋಗಿಗಳನ್ನ ಒಂಟಿ ಕಾಲಿನಲ್ಲಿ ನಿಲ್ಲಿಸಿ ಕೆಲಸದಿಂದ ತೆಗಿತಾ ಇರುವಂತ ಕಾಲ ಬಂತು. ಇಂಜಿನಿಯರ್ಗಳ ಕಾಲ ಮುಗಿತು ಅನ್ನುವ ಸ್ಥಿತಿಗೆ ನಾವು ಈಗ ಬಂದು ತಲುಪಿದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವುದೇ ಸ್ಥಿತಿ ಬಂದರೂ ಕೂಡ ಸೋಲದ ಒಂದು ಉದ್ದಿಮೆ ಆಗೋದಿದ್ರೆ ಅಥವಾ ಇದ್ದೋದಿದ್ರೆ ಅದು ಕೃಷಿ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಕೃಷಿಯಿಂದಾಗಿ ದುರ್ಭಿಕ್ಷೆ ಅನ್ನೋದು ಈ ದೇಶಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ IT ಉದ್ದಿಮೆಗಳು ಅಥವಾ ಬೇರೆ ಬೇರೆ ಟಾಟಾ ಬಿರ್ಲಾ ಕಂಪನಿಗಳು ಅವೆಲ್ಲವೂ ದೇಶದ ಅಭಿವೃದ್ಧಿಯಲ್ಲಿ ಪಾತ್ರ ವಹಿಸಿದ್ರೆ ಇಡೀ ದೇಶದ 145 ಕೋಟಿ ಜನರ ಹೊಟ್ಟೆ ತುಂಬುವಂತಹದ್ದು ಯಾವುದರಿಂದ? ರೈತನಿಂದ ಮತ್ತು ನಾವು ಬೆಳೆದ ಅಕ್ಕಿ ಮತ್ತು ಆಹಾರದಿಂದ. ಅದನ್ನು ನೆನಪಿಸಿಕೊಳ್ಳಲಿಕ್ಕೆ ನಾವಿಂದು ಈ ಕಾರ್ಯಕ್ರಮವನ್ನ, ಈ ಸಸಿಯನ್ನ ಇಟ್ಟು ಅದನ್ನು ಪೂಜೆ ಮಾಡಿಕೊಂಡು ಭೂಮಿ ತಾಯಿಗೆ ಹಾಲೆರೆಯುವ ಮೂಲಕ, ಈಗಾಗಲೇ ಸುರೇಶ್ ಉಲ್ಲೇಖ ಮಾಡಿದ ಹಾಗೆ ಸಮುದ್ರದಲ್ಲಿ ಏನಿರ್ತದೆ ಯೋಚನೆ ಮಾಡ್ತೀರಿ? ಸಮುದ್ರದ ನೀರಿನ ಒಳಗೆ ಏನಿರ್ತದೆ? ಸಾಯಂಕಾಲ ನಿಮ್ಮ ಅನ್ನದ ಬಟ್ಲರ ಜೊತೆಗೆ ತಟ್ಟೆಯಲ್ಲಿ ಇರ್ತದಲ್ಲ ಅದು ಗಂಜಿ ತಟ್ಟೆಯ ಅಥವಾ ಅನ್ನ ತಟ್ಟೆಯ ಪಕ್ಕದಲ್ಲಿ ಉಪ್ಪಿರುವುದ? ಸಾಯಂಕಾಲ ಈಗ ಎಲ್ಲ ನಗೆ ಶುರು ಆಯ್ತು. ಸಾಯಂಕಾಲ ಬಪ್ಪದು ಮೀನು. ಆ ಮೀನು ಎಲ್ಲಿಂದ ಬಂತು? ಆದ್ದರಿಂದ ಮಗುವೀರರು ಸಮುದ್ರದಲ್ಲಿ ಮತ್ಸ್ಯ ಸಂಪತ್ತಿನ ವೃದ್ಧಿಗಾಗಿ ಹಾಲೆರೆದು ಅದಕ್ಕೆ ಕ್ಷೀರವನ್ನ ಸಮರ್ಪಣೆ ಮಾಡಿ ಬಾಗಿನ ಕೊಟ್ಟು ಪೂಜೆ ಮಾಡಿದ ಹಾಗೆ ನಾವು ಕೂಡ ಈ ಭೂಮಿ ತಾಯಿಯನ್ನ ಹಾಲೆರೆದು ನಿಮ್ಮಲ್ಲಿ ನಮ್ಮಲ್ಲಿ ಕೃಷಿಯ ಬಗ್ಗೆ ಪ್ರೀತಿ ಹುಟ್ಟುವ ಕೆಲಸವನ್ನ ಈ ಸಂತೆಕಟ್ಟೆ PM ಶಾಲೆ ತನ್ನ ಮುಖೇನ ಮಾಡಿಕೊಳ್ತಾ ಇದೆ. ಹಾಗಾಗಿ ಆ ಶಾಲೆಯ ಆ ಕಾಳಜಿಗೆ ಚಪ್ಪಾಳೆಯ ಅಭಿನಂದನೆಗಳನ್ನ ನಾವು ಸಲ್ಲಿಸ್ಕೊಳ್ಬೇಕಾಗಿದೆ. ನೀವು ನೋಡಿದ್ದೀರಾ ಅಕ್ಕಿ ಬೆಳೆಯುವ ಮರ ಮತ್ತೆಲ್ಲಿ ಬೆಳೆಯುತ್ತೆ? ಅದು ಗಿಡದಲ್ಲಿ ಬೆಳೆಯುತ್ತೆ, ನಮಗೆ ಗೊತ್ತಿದೆ, ಸಸಿಯಲ್ಲಿ ಬೆಳೆಯುತ್ತೆ. ಆದ್ರಿಂದ ಪೇಟೆಯ ಜನ ಇನ್ನೂ ಅದನ್ನ ಕಂಡಿಲ್ಲ. ಆದ್ರೆ ನಾವು ಆ ಸೌಭಾಗ್ಯದಿಂದ ದೂರ ಹೋಗಿಲ್ಲ. ಅದರ ಮಧ್ಯದಲ್ಲಿ ಸುತ್ತ ನೋಡಿದ್ರೆ ನೋಡಿ, ಒಮ್ಮೆ ಸುತ್ತ ಕಣ್ಣಾಯಿಸಿ ಎತ್ತ ನೋಡಿದರೂ ತೋಟ, ಕಾಡು, ಬೆಳೆಸಿರುವಂತಹ ಕೃಷಿ, ಮಾವು, ಹಲಸು, ತೆಂಗು, ಕಂಗು ಅಂತಹ ಮಧ್ಯದ ನೀರಿನ ಗದ್ದೆಗಳಲ್ಲಿ ನಾವು ಇವತ್ತಿದ್ದೇವೆ. ಅದು ಒಂದು ಈ ದಿನದ ಸೌಭಾಗ್ಯ. ಇಕೋ ಕ್ಲಬ್ ಪರಿಸರವನ್ನ ಸಮತೋಲನ ಮಾಡಿಕೊಳ್ಳದೆ ಇದ್ರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ, ಧರ್ಮವನ್ನು ನಾವು ರಕ್ಷಿಸಿದ್ರೆ ಅದು ನಮ್ಮನ್ನು ರಕ್ಷಿಸ್ತದೆ. ಹಾಗೆ ಪರಿಸರವನ್ನ ನಾವು ರಕ್ಷಿಸಿದ್ರೆ ಪರಿಸರ ನಮ್ಮನ್ನು ರಕ್ಷಿಸ್ತದೆ, ಉಳಿಸ್ತದೆ, ನಮ್ಮನ್ನ ನೋಡಿಕೊಳ್ತದೆ. ಹಾಗಾಗಿ ವೇದಿಕೆ ಮೇಲೆ ಸಾಕಷ್ಟು ಗಣ್ಯರು ನಮ್ಮನ್ನ ಸೇರ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ನಾರಾಯಣ್ ನಾಯ್ಕ ಅವರನ್ನ ನಾವು ಅಭಿನಂದನೆ ಮಾಡಬೇಕು. 2 ವರ್ಷ ಹಿಂದೆ ಬಂದಿದ್ದೆ ನಾರಾಯಣ್ ನಾಯ್ಕರೇ. ಆ ದಿನನೂ ಇದೇ ತರದ ಭಾರಿ ಮಳೆ ಬಂದಿತ್ತು. ಭಾರಿ ಮಳೆಯಲ್ಲೇ ಎಲ್ಲರೂ ಕೂಡ ನೆನೆದು ಆ ನಟ್ಟಿಯನ್ನ ಮಾಡಿದ ನೆನಪನ್ನ ನಾವು ಕಾಣ್ತೇವೆ. ಆದ್ದರಿಂದ ಮಕ್ಕಳಿಗೆ ಮುಂದೆ ಹೈಸ್ಕೂಲಿಗೆ ಹೋದದ್ದು, ಕಾಲೇಜಿಗೆ ಹೋದದ್ದು, ಯೂನಿವರ್ಸಿಟಿಯಲ್ಲಿ ಇದ್ದದ್ದು ನೆನಪು ಹೋಗ್ಬೋದು. ಆದ್ರೆ ಸಂತೆಕಟ್ಟೆ ಶಾಲೆಯಲ್ಲಿ ಈ ಹಂದಿಕಲ್ಲಿಗೆ ಬಂದು ಈ ಗದ್ದೆ ನಾಟಿ ಮಾಡಿದ್ದು ನಿಮಗೆ ನೆನಪು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ? ಯಾವತ್ತೂ ಕೂಡ ನಾವು ಕೂಡ ಹೋಗಿ ಅಲ್ಲಿ ಗದ್ದೆಗಳಲ್ಲಿ ನೆನೆದು ನಟ್ಟಿ ಮಾಡಿ ಬಂದಿತ್ತು
ಅಲ್ಲಿ ಕಷಾಯ ಕುಡಿದಿತ್ತು, ಅಲ್ಲಿ ನಾವು ಸಸಿಯನ್ನ ಮತ್ತು ಭೂಮಿಯನ್ನ ಪೂಜೆ ಮಾಡಿತ್ತು ಅಂತ ನೆನಪಿಸಿಕೊಳ್ತೇವೆ. ನಾವೆಲ್ಲ ಭೂಮಿ ಪೂಜೆಯನ್ನು ಯಾವಾಗ ಮಾಡ್ತೇವೆ ಹೇಳಿ? ನೀವು ಕೂಡ ವರ್ಷದಲ್ಲಿ ಒಂದು ದಿವಸ ಮಾಡ್ತೀರಿ. ಯಾವಾಗ? ದೀಪಾವಳಿಯ ಪಾಡ್ಯ, ದೀಪಾವಳಿಯ ರಾತ್ರಿ ನಾವು ಅದನ್ನು ಮಾಡ್ತೇವೆ. ಅಲ್ಲಿ ಹೋಗಿ ದೀಪ ಇಡ್ತೇವೆ. ಏನೆಲ್ಲ ಹಾಕ್ತೇವೆ ನೋಡಿದ್ದೀರಾ? ಭೂಮಿಗೆ ಏನೆಲ್ಲ ನೆನಪು ಮಾಡ್ಕೊಳ್ಳಿ. ಕೇಸ್ಕರ ಹೂ ಹಾಕ್ತೇವೆ, ವೀಳ್ಯದೆಲೆ ಮತ್ತು ಅಡಿಕೆ ಹಾಕ್ತೇವೆ, ಲಕ್ಷ್ಮಿ ಮತ್ತು ಜನಾರ್ದನನನ್ನ ಸಾಕ್ಷಿ ಇಟ್ಟು ಅಲ್ಲಿ ಅವಲಕ್ಕಿ ಹಾಕ್ತೇವೆ. ಅದನ್ನೆಲ್ಲ ಇಟ್ಟು ಬಲೀಂದ್ರನ ಕರೀತೇವೆ. ಏನು ನೆನಪಿದೆಯಾ? ಅದು ಭೂಮಿ ಪೂಜೆ ಮಾಡಿದ್ದು ಏನಂತ ಕರೀತೇವೆ? ಹೊಲಿ ಕೊಟ್ರು ಬಲಿ ತಕೊಂಡ್ರು ಬಲೀಂದ್ರ ದೇವರು ತಮ್ಮ ಸಾಮ್ರಾಜ್ಯ ತಾವೇ ಬಂದ್ರು ಹೊಲಿಯೇ ಬಾ. ಕೂಹು ಇತ್ತು ಮತ್ತೆ. ಸರಿ, ನೆನಪಿದೆ ನಿಮ್ಗೆ. ಹಾಗೆ ಇವತ್ತು ನಾವು ಆ ಭೂಮಿಯನ್ನ ಪೂಜೆ ಮಾಡಿ ಆ ತಾಯಿಯಿಂದ ಈ ದೇಶಕ್ಕೆ, ಈ ಸಂತೆಕಟ್ಟೆಗೆ ಮಾತ್ರ ಅಲ್ಲ ನಾವು ಇವತ್ತು ಪ್ರಾರ್ಥನೆ ಮಾಡು, ಈ ಭಾರತದ 145 ಕೋಟಿ ಜನರ ಹೊಟ್ಟೆ ತುಂಬಬೇಕು. ಒಂದು ಮಾತು ಬಿಸಿ ಬಿಸಿ ಕೇಳಿ ಬರ್ತಾ ಇದೆ, ಬರಗಾಲ ಬರುತ್ತಂತೆ, ಬರಗಾಲ ಬರುತ್ತಂತೆ. ಭೂಮಿ ತಾಯಿ ಯಾವತ್ತೂ ನಮ್ಮನ್ನ ಬರಗಾಲದಲ್ಲಿ ಹಾಕಲ್ಲ. ಅದು ಕೂಡ ಪರಶುರಾಮನ ಈ ಭಾರ್ಗವ ಕಡಲು ಅಂತ ನಾವು ಏನ್ ಕರಿತೇವೆ, ಇಲ್ಲಿ ಬರಗಾಲ ಬಂದ ಇತಿಹಾಸವೇ ಇಲ್ಲ. ಆ ಸ್ವಾರ್ಥ ಬೇಡ ನಮ್ಗೆ. ಇಡೀ ದೇಶಕ್ಕೆ ಈ ವರ್ಷ ಬರಗಾಲ ಬಾರದೇ ಇರಲಿ. ನಿಮ್ಮೆಲ್ಲರ ಈ ಪ್ರಾರ್ಥನೆ ಭೂಮಿ ತಾಯಿಗೆ, ಭಾರತ ಮಾತೆಗೆ ತಲುಪಲಿ ಅಂತ ಹೇಳ್ತಾ ಇಲ್ಲಿ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ನೆನಪು ಜೀವಮಾನ ಇಡೀ ನೆನಪಿರಬೇಕಾದಂತು. ಆದ್ದರಿಂದ ಅದನ್ನು ಆಯೋಜನೆ ಮಾಡಿದ ಸುರೇಶ್ ಬಾಬು ಮತ್ತು ಮುಖ್ಯೋಪಾಧ್ಯಾಯ ರಾಮಾಂಜನೇಯ, ಉಳಿದ ಎಲ್ಲ ಅಧ್ಯಾಪಕ ವೃಂದ, ವಿದ್ಯಾರ್ಥಿಗಳು, ಇಲಾಖೆ ಈ ಮೂಲಕ ಚೆನ್ನಾಗಿ ತೊಡಸ್ಕೊಂಡಿದೆ. ತಾವೆಲ್ಲ ಊರಿನ ಮಹಾಜನ ಎಲ್ಲ ಸೇರಿದಿರಿ. ನಿಮಗೆ ಇದು ಸಾಮಾನ್ಯ ಆದರೂ ಕೂಡ ಈ ಮಕ್ಕಳೊಂದಿಗೆ ಬೆರೆತು ಇದನ್ನು ಮಾಡುವಂತಹದ್ದು ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮ. ಅದರಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ. ಅವಕಾಶಕ್ಕೆ ಮತ್ತೊಮ್ಮೆ ವಂದಿಸಿಕೊಳ್ತೇನೆ. ಇನ್ನೊಮ್ಮೆ ಜೋರಾಗಿ ಹೇಳೋಣ, ಬೋಲೋ ಭಾರತ ಮಾತಾ ಕಿ ವಂದೇ. ಥ್ಯಾಂಕ್ ಯು. 2 ಮಾತುಗಳನ್ನಾಡಬೇಕಾಗಿ ಅವರಲ್ಲಿ ಗೌರವಪೂರ್ವಕವಾದ ಕೋರಿಕೆ. ಈ ಅಧ್ಯಾಪಕರ ಎದುರು ನಮ್ಮಂತ ಬಡ ರೈತರು ಮಾತಾಡೋದು ಭಾರಿ ಕಷ್ಟ. ಯಾಕಂದ್ರೆ ಅವರು ಮಾತಿಗೆ ಪ್ರಾರಂಭ ಮಾಡಿದ್ರೆ A to Z ಎಲ್ಲರೂ ಈಗ ನಮ್ಮ ಆರ್ನೂರವರು ಸಂಪೂರ್ಣವಾಗಿ ನಮಗೆ ತಿಳಿಸಿದ್ದಾರೆ. ಆದ್ದರಿಂದ ಈ ಕೃಷಿ ಬಗ್ಗೆ ಇದರ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ಏನು ಉಳಿದಿಲ್ಲ. ಆದರೂ 23 ವರ್ಷ ಹೊರದೇಶದಲ್ಲಿ ದುಡಿದು ವಾಪಸ್ ಬಂದು ನಾನು ಹಿಡಿದಿದ್ದು ನೇಗಿಲು. ನನ್ನ ಕೊಲೀಗ್ಸ್ ಎಲ್ಲ ಅಲ್ಲಿ ಹೇಳ್ತಿದ್ರು, ನಾನು ಅಲ್ಲಿ ಬಿಟ್ಟು ಬರುವಾಗ, ಶೆಟ್ಟಿ ಸಾಹಬ್ ಇಂಡಿಯಾ ಜಾಯೇಗ ಬಾಂಬೆ ಮೇ ಹೋಟೆಲ್ ಖೋಲೇಗ ಆರಾಮ್ ಸೆ ಬೇಟೆಗ ಹೋಗ್ತಿ. ಅಂದರೆ ಶೆಟ್ಟಿ ನೀನು ಹೋಗ್ತಿ ಬಾಂಬೆಯಲ್ಲಿ ಹೋಗಿ ಹೋಟೆಲ್ ಮಾಡ್ತಿ, ಅಂದರೆ ನಮ್ಮ ಶೆಟ್ಟರೆಲ್ಲ ಹೋಟೆಲ್ ಜಾಸ್ತಿ ಅಲ್ವ, ಹಾಗೆ ಹೇಳ್ತಿದ್ರು. ಆದರೆ ನಾನು ಇಲ್ಲಿ ಬಂದು ಕೃಷಿ ಮಾಡಿ ಕೆಲವು ಫೋಟೋ ವಿಡಿಯೋಸ್ ಎಲ್ಲ ಅವ್ರಿಗೆ ಕಳಿಸಿದಾಗ, ಏ ಪಾಗಲ್ ಹೋಗೇ ಯಾರು ತುಮ್ ಕೆಜಿ ಬೇಕಾಗ ಬರ್ರೆ, ಏನ್ ನಿಮ್ಮ ಹುಚ್ಚಿಡಿದೆಯಾ ಮನೆ ನಿಮಗೆ, ಗದ್ದೆಯಲ್ಲೆಲ್ಲ ಕೆಲಸ ಮಾಡ್ತಿಲ್ಲ ಅಂತ. ಆದರೆ ನನಗೆ ಒಂದು ತೋರಿದ್ದು, ನಾನು ಉಡುಪಿ ಹತ್ರ ಅಲ್ಲಿ ಮನೆ ಮಾಡಿದ್ದೆ. ಎದುರೇ ಸಾಧಾರಣ ಒಂದು 50-60 ಎಕರೆ ಬಯಲು ಗದ್ದೆ, ಎಲ್ಲ ಯಾರೂ ನಡುವುದಿಲ್ಲ, ಹಡು. ಅದೇ ಸಂದರ್ಭದಲ್ಲಿ ನಾನು ಇಲ್ಲಿ ನನ್ನ ಪರಿಚಯದ ಲಕ್ಷ್ಮಣ್ ನಾಯಕ್ ಅಂತ ಹೇಳಿದ್ರು, ಅವರನ್ನು ಕರ್ಕೊಂಡು ಹೋಗಿ ಒಂದು ಟಿಲ್ಲರ್ ತಗೊಂಡು ಪ್ರಥಮವಾಗಿ ಸಾಗುವಳಿ ಪ್ರಾರಂಭ ಮಾಡಿದೆ. ಅದರ 2ನೇ ವರ್ಷದಲ್ಲಿ ನಮ್ಮ ರಘುಪತಿ ಭಟ್ರದ್ದು ಹುಡುಬಿದ್ದು ಕಾರ್ಯಕ್ರಮ ಅಂದಾಗಿ ಅದರಲ್ಲಿ ಸಹ ನಮ್ಮ ಮೆಂಬರ್ ಆಗಿದ್ದೆ. ಅದರ ಮೇಲೆ ಇಡೀ ಬಯಲನ್ನು ಸಾಗುವಳಿ, ಈಗ ಟ್ರಾಕ್ಟರ್ ಗೀಟರ್ ತಗೊಂಡು ಒಂದು 20 ಜನ ನಂತರ ಗಾಯಂ ಇದ್ದಾರೆ. ನಟಿ ಒಂದು ಗದ್ದೆಯನ್ನು ನಾನು ಅಡುಗೆ ಹಾಕ್ಲಿಕ್ಕೆ ನಮ್ಮ ಏರಿಯಾದಲ್ಲಿ ಬಿಡುವುದಿಲ್ಲ. ಮಾಡದಿದ್ದರೆ ಅವರನ್ನು ಕೇಳ್ತೇನೆ, ನಿಮಗೆ ಏನು ಪ್ರಾಬ್ಲಮ್ಮು, ನಾನು ಮಾಡಿಕೊಡ್ತೇನೆ. ಆ ನೇಜಿಯು ನನ್ನದೇ, ಆಳು ನನ್ನದೇ, ದುಡ್ಡು ಕೊಡ್ತಾರೆ, ಅದು ನಾನು ಮಾಡಿಸಿ ಕೊಡ್ತಿದ್ದೆ ಅವರಿಗೆ. ಇವಾಗಲೂ ಉಂಟು. ಇವಾಗ ಸಾಧಾರಣ ಒಂದು 3-4 ಕ್ರಿಶ್ಚಿಯನ್ ಫ್ಯಾಮಿಲಿಗೆ, ಒಂದು ಭಟ್ರ ಫ್ಯಾಮಿಲಿಗೆ ನಾನೇ ಮಾಡಿಸ್ಕೊಡುದು. 1 ಎಕರೆ 1.5 ಎಕರೆ ಹೀಗೆ. ಅಂದರೆ ಕೃಷಿ ನಮ್ಮ ಆರೋಗ್ಯ ಹೇಳಿದಾಗೆ ಕೃಷಿ ಇಲ್ಲದೆ ಇದ್ರೆ IT-BT ಎಲ್ಲ ಇರ್ತದೆ, ಬರ್ತದೆ, ಹೋಗ್ತದೆ. ಆದರೆ ಕೃಷಿ ಇವತ್ತಲ್ಲಿದ್ರೆ ನಾಳೆ ಒಂದಿನಕ್ಕೆ ಖಂಡಿತ ಚಾನ್ಸ್ ಇದೆ. ಒಂದು ಶಾಲೆಯಲ್ಲಿ ಈಗ ಇಷ್ಟು ಮಕ್ಕಳನ್ನು ಕರೆದಿಲ್ಲಿ ಮಾಸ್ಟರ್ ಮಾಡಿದಾರಲ್ಲ, ಇದರೊಳಗೆ 5-6 ಜನ ಆದರೂ ರೈತ ಆದರೆ ಖಂಡಿತ ಅವರು ಮಾಡಿದ ಈ ಶ್ರಮಕ್ಕೆ ಒಂದು ಸಾರ್ಥಕತೆ ಉಂಟಂತ ನನ್ನ ಅಭಿಪ್ರಾಯ.
ಬೇಕು. ಎಜುಕೇಶನ್ ಇಲ್ಲದೆ ಏನೂ ಆಗುದಿಲ್ಲ. ಒಂದು ಬೀಡಂಗಡಿ ಸಣ್ಣ ಮಾಡುದಿದ್ದರೂ ಎಜುಕೇಶನ್ ಬೇಕು. ಆದರೆ ಅದರ ಒಟ್ಟಿಗೆ ಗುರುಗಳು ಹೇಳಿದ ಹಾಗೆ ಭೂಮಿ ತಾಯಿಯನ್ನು ಖಂಡಿತ ಮರಿಬೇಡಿ. ಇವತ್ತಲ್ಲ ನಾಳೆ, ಈಗ ನಿಮ್ಮ ಹಿರಿಯರು ಅವರು ಆಗ ಮೇಡಮ್ ಹೇಳಿದ್ರು, ಗದ್ದೆಗೆ ಹೋದರೆ 30-40-20 ವರ್ಷದವ್ರನ್ನ ಯಾರನ್ನೂ ನೋಡುದಿಲ್ಲ, 50-60 ವರ್ಷಗಳನ್ನು ನೋಡ್ತಾರೆ. ಸತ್ಯವಾದ ಇದು ನಿಜ. ನೋಡಿಬೇಕಾದ್ರೆ ನಮ್ಮಲ್ಲಿ ನಾವು ಉಡುಪಿ ಹತ್ತಿರ ಇರುವುದರಿಂದ ಬೆಳಿಗ್ಗೆ ಎಲ್ಲರಿಗೂ ಬೇಕು ವೈಟ್ ಕಾಲರ್ ಜಾಬ್. ಮನೆಯಲ್ಲಿ ಊಟಕ್ಕೂ ಸರಿ ತೊಂದರೆ ಇಲ್ಲ, ಮಣಿಪಾಲದಲ್ಲಿ ಕೆಲಸ. ಮನೆಯಲ್ಲಿ ಗದ್ದೆ ಎದುರು ಗದ್ದೆ ಉಂಟು, ಅದನ್ನು ಹಣ್ಣು ಹಾಕೊಂಡು ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ಮಣಿಪಾಲದಲ್ಲಿ ವೈಟ್ ಕಾಲರ್ ಜಾಬ್, ಸಂಬಳ ತಿಂಗಳಲ್ಲಿ ಸಿಗ್ತಾ ಇದೆ ಅಂತ ಹೇಳಿ. ಆದ್ರೆ ದಯಮಾಡಿ ಹಾಗೆ ಮಾಡಬಾರ್ದು. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹಿರಿಯವರು ಹೇಳಿದ್ದು ಕೇಳಿದ್ದೀರಿ ನೀವು. ನಾವು ದುಡಿದಿದ್ರೆ ನಮಗೆ ಏನಾದರೂ ಅನ್ನ ಉಂಟು. ಮತ್ತೆ ನಾನು ನಮ್ಮ ವೇದಿಕೆಯ ಬಗ್ಗೆ ಒಂದು ಸಣ್ಣ ಮಾತು ಹೇಳಲಿಕ್ಕೆ ಬಯಸ್ತೇನೆ ಈ ಸಮಯದಲ್ಲಿ. ವಿವೇಕಾನಂದ ವೇದಿಕೆಯನ್ನು ಹುಟ್ಟು ಹಾಕಿದಾಗ ನಮ್ಮಲ್ಲಿ ಹಲವಾರು ಅಂಬಿಷನ್ ಇತ್ತು. ನಾವು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ನಾನು ಸಹ ಸ್ಥಾಪನೆ ಮಾಡಿದಾಗ ಹೇಳ್ತಿದ್ದೆ, ನಮ್ಮದು ಪೂರ ಆರಂಭ ಶೂರತ್ವ ಬೇಡ, ಮಾಡಿ ತೋರಿಸ್ಬೇಕು ಅಂತ. ಒಂದು ಕೆಲವು ವರ್ಷದಲ್ಲಿ ನಾನು ಒಟ್ಟಿಗೆ ಇದ್ದು ಮಾಡಿದ್ದೇವೆ. ಇತ್ತೀಚೆಗೆ ನನಗೂ ಬಹಳ ಸ್ವಲ್ಪ ಅಸಮಾಧಾನ ಅಂತ ಇತ್ತು. ಅದಕ್ಕೂ ನಿದ್ದೆ ಮಾಡ್ತಿದೆ. ಯಾಕೆ ಏನು ಅಂತ ಕೇಳಿಲ್ಲ. ಯುವಕರಲ್ಲಿ ಕೇಳಿದ್ದೆ, ನಿಖಿಲ್ ಶೆಟ್ಟಿರಲ್ಲಿ ಕೇಳಿದ್ದೆ. ಪ್ರವೇಶ ಎಲ್ಲ ಸಿದ್ಧತೆಗಳಿಗೆ ಹಿಂದೆ ಅವರಿದ್ದಾರೆ, ನಮ್ಗೆ ಗೊತ್ತಾಗಲಿಲ್ಲ, ಕ್ಷಮಿಸಿ ಹಿರಿಯರೇ. ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಒಂದು ಪುಷ್ಪ ಮತ್ತು ಶಾಲಿನ ಸಮರ್ಪಣೆಯೊಂದಿಗೆ ಗೌರವಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಶ್ರೀಯುತ ರಾಮಾಂಜನೇಯ ಸರ್ ಅವರವರಿಗೆ ಭಾರತ ಮಾತೆಯ ಉಡುಪಿನ ಬಣ್ಣ ಟೋಪಿಯನ್ನ ಧರಿಸುವ ಮೂಲಕ ಗೌರವ ಸಮರ್ಪಣೆಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಪ್ರಿಯ ವಿದ್ಯಾರ್ಥಿಗಳೇ, ಬಂಧುಗಳೇ, ನಮ್ಮ ಶಾಲೆಗೆ ಅನೇಕ ಎಳೆಯ ವಿದ್ಯಾರ್ಥಿಗಳನ್ನ ತಮ್ಮ ಅಂಗನವಾಡಿಯಲ್ಲಿ ಪುಷ್ಪ ಪ್ರದಾನ, ಮೇಡಮ್ ಚೂರಿ ಕಡೆ ಫೋಟೋಗಾಗಿ, ಮೇಡಮ್ ಈ ಕಡೆ ಎಸ್ ಹಂದಿಕಲ್ಲಿನ ಅಂಗನವಾಡಿ. ಆ ನಿಟ್ಟಿನಲ್ಲಿ ನಾನು ಹೆಚ್ಚಿಗೇನು ಸಮಯ ತೆಗೆದುಕೊಳ್ಳುವುದಿಲ್ಲ. ಈ ನಮ್ಮ ಮಕ್ಕಳಿಗೆ ಈ ದಿನ ಇಲ್ಲಿ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ನಾರಾಯಣ ನಾಯ್ಕರು ಮತ್ತು ಅವರ ಕುಟುಂಬದವರಿಗೆ ಶಾಲೆಯ ಪರವಾಗಿ, STMC ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು, ಶುಭವನ್ನು ಕೋರುತ್ತೇನೆ. ಜೊತೆಗೆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಕೊಡಲಿ ಅಂತ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿರ್ತಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಿವೃತ್ತ ಶಿಕ್ಷಕರು ಆರೂರು ತಿಮ್ಮಪ್ಪ ಶೆಟ್ಟಿ ಸರ್ ಅವರು ಅನೇಕ ಮಕ್ಕಳಿಗೆ ಮನ ಮುಟ್ಟುವ ಹಾಗೆ ಕೆಲವು ವಿಚಾರಗಳನ್ನು ಭಾರತ ಮಾತೆ ಸೇವಾದಳದ ಅವರ ರಾಷ್ಟ್ರ ನಾಯಕರಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬೆಳೆದಿರ್ತಾರೆ. ಅವರು ಬಂದು ಇಷ್ಟೆಲ್ಲ ಈಗ ನಮ್ಮ ಸತೀಶ್ ಸರ್ ಹೇಳಿದಾಗೆ ಖಂಡಿತವಾಗೂ ನನಗೆ ತುಂಬಾ ಸಂತೋಷವಾಗಿದೆ. ಯಾಕಪ್ಪ ಅಂದ್ರೆ ನನ್ನ ವೃತ್ತಿ ಜೀವನದಲ್ಲಿ ಇದು ಕಂಡಿರಲಿಲ್ಲ. ನಾನು ಸಣ್ಣ ಸಣ್ಣ ಶಾಲೆಯಲ್ಲಿ ವೃತ್ತಿಯನ್ನು ಮಾಡಿ 24 ವರ್ಷ ಸರ್ವಿಸ್ ಅನ್ನು ಮುಗಿಸಿದ್ದೆ. ಆದ್ರೆ ಈ ಶಾಲೆಗೆ ಬಂದಾಗಿಂದ ಎಲ್ಲಾ ರೀತಿಯ ಸಹಕಾರ, ಅಂದ್ರೆ ಮುಖ್ಯವಾಗಿ ನಾನು ಹೇಳಬೇಕಾದ್ರೆ ಈ ಶಾಲೆಯ STMC ಸದಸ್ಯರು, ಅಧ್ಯಕ್ಷರು ಹಾಗೂ ತಂಡ ಅವರಿಗೆ ನಾನು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಕಡಿಮೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರ ಕಾಳಜಿ, ಅವರ ಶಾಲೆಯ ಬಗ್ಗೆ ಇರ್ತಕ್ಕಂಥ ಅಭಿಮಾನ, ಈ ಎಲ್ಲಾ ಕೋನಗಳಿಂದ ಇವತ್ತು ಈ ಕಾರ್ಯಕ್ರಮವನ್ನು ಕೋರ್ತಾ ಇದ್ದೇನೆ. ನಮ್ಮಲ್ಲಿ ಸಹ ಯಾವ ರೀತಿಯ ಲೋಪಿಲ್ಲದಾಗೆ ದ್ವಿಭಾಷೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಮಕ್ಕಳಿಗೆ ಕಲಿಕೆಯನ್ನು ಕಲಿಸ್ತಾ ಇದ್ದೇವೆ. ಕಾರಣ ಒಂದೇ ಸಾರಿ ಇಂಗ್ಲಿಷ್ ಅಂದಟಿಗೆ ಕೆಲವು ಮನೆಯಲ್ಲಿ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತವೆ, ನಿಮ್ಗೆ ಕಷ್ಟ ಆಗ್ತದೆ ಅಲ್ಲೆಲ್ಲ ಕಾರ್ಯಕ್ರಮಗಳಂದ್ರು. ಆದ್ರೂ ನನಗೆ ಹತ್ರ ಇದೆ, ಅವರ ಒಂದು ಭರವಸೆಯಿಂದ ನಾನು ಈ ಶಾಲೆಯನ್ನು ತೆಗೆದುಕೊಂಡೆ. ಆದರೂ ಇಲ್ಲಿ ಬಂದಾಗ ಅವ್ರು ಹೇಳಿದ್ದೆಲ್ಲ ಸರಿ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೀತಿದೆ. ಪ್ರತಿಯೊಂದು ಕಾರ್ಯಕ್ರಮವು ಸುರೇಶ್ ಚಂದ್ರ ಬಾಬು ಅವರ ದಕ್ಷತೆಯಿಂದ, ಅವರ ಒಂದು ನಾಯಕತ್ವದಿಂದ ನಡೀತಾ ಇದೆ. ಆದ್ರೆ ಮುಂದಿನ ಆಲೋಚನೆ ಈಗಲೇ ಸಹ ನಾನು ಮಾಡಬೇಕಾಗಿದೆ.
ಮುಂದೆ ಸರ್ ಇದೇ ರೀತಿ ಆದರೆ ಇನ್ನು 2 ವರ್ಷದಲ್ಲಿ ದಶಮಾನೋತ್ಸವ ಜೊತೆಗೆ ನೀವು ನಿವೃತ್ತಿ ಆಗ್ತೀರಿ. ನಿವೃತ್ತಿ ಆದಾಗ ಮುಂದೆ ಹೇಗಂದಾಗ ಅದಕ್ಕೆ ಮಾರ್ಗದರ್ಶನ ಇದ್ದೇ ಇರ್ತದೆ, SDMC ಸಹಕಾರ ಇದ್ದೇ ಇರ್ತದೆ, ಯಾವ ರೀತಿ ಸಮಸ್ಯೆ ಆಗೋದಿಲ್ಲ, ಬೆಳೆಯುತ್ತೆ ಅನ್ನೋ ಉದ್ದೇಶ. ನಾವು ಇಲ್ಲಿ ನಿವೃತ್ತರಾದರೂ ಸಹ, ನಾನು ಅಥವಾ ಸುರೇಶ್ ಬಾಬು ಯಾರು ಆದರೂ ಸಹ ಈ ಶಾಲೆ ಸಂತೆಕಟ್ಟೆ ಶಾಲೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ಹೆಸರಾಗಬೇಕು. ಒಳ್ಳೆಯದು ರೀತಿಯ ಎಲ್ಲ ಕಡೆ ಬರೇ ಶಾಲೆ ಕಲಿಕೆಯ ದೃಷ್ಟಿಯಲ್ಲಿ ಆಗಲಿ ಅಥವಾ ಸ್ಪೋರ್ಟ್ಸ್ನಲ್ಲಾಗಲಿ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕನ್ನೋ ಆಸೆಯು ನನಗಿದೆ. ಹೋಗ್ತಾನ ಭರವಸೆಯು ನಿಮ್ಮ ಸಹಕಾರವನ್ನು ಬಯಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ಕಿರು ಗೌರವ ನಿಮ್ಮ ಸೇವೆಗಾಗಿ, ಶ್ರಮಕ್ಕಾಗಿ ಮತ್ತೇನು ಕೊಂಡು ಭಕ್ತಿಯಿಂದ ಸ್ಮರಿಸುತ್ತಾ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ, ಈಗ ಆಲ್ರೆಡಿ ಸಮಯ ಮೀರಿದೆ, ಹಾಗಾಗಿ ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಅನಿವಾರ್ಯತೆ ಬಗ್ಗೆ ಎಲ್ಲ ಅತಿಥಿ ಗಣ್ಯರೆಲ್ಲ ಹೇಳಿದ್ದಾರೆ. ಯಾಕಂದ್ರೆ ಈ ಶಿಕ್ಷಣ ಮೊಳಕೆಯಲ್ಲಿ ಈ ಎಲ್ಲಾ ವಿಷಯಗಳು ನಿಮ್ಮಲ್ಲಿ ಬರಬೇಕನ್ನೋ ಉದ್ದೇಶದಿಂದ. ಯಾಕಂದ್ರೆ ನಾವೆಲ್ಲ ಶಾಲೆ ಹೋಗೋ ಟೈಮಲ್ಲಿ ಗದ್ದೆ ಉಳುಮೆ ಮಾಡುವಾಗ ಎತ್ತುಗೋಣ ಇದರಲ್ಲೆಲ್ಲ ಹೋಗ್ತಿದ್ದೇವೆ. ಯಾಕಂದ್ರೆ ಎತ್ತುಗಳನ್ನು ಹೊರಿಗಳನ್ನ ನಾವೇ ಬೆನ್ನ ಹೋಗಿ ಉಳುಮೆ ಮಾಡುವಾಗ ಒಟ್ಟಿಗೆ ಹೋಗ್ತಿದ್ದೇವೆ. ಈಗ ಬದಲಾದ ಕಾರಣದಿಂದ ಯಾಂತ್ರೀಕರಣ ಹೀಗೆಲ್ಲ ವಿಷಯದಿಂದ ಅಭಿವೃದ್ಧಿ ಹೊಂದಿರೋದ್ರಿಂದ ಕೃಷಿ ಚಟುವಟಿಕೆಯಲ್ಲಿ ಯಾರು ಭಾಗವಹಿಸ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಮಿಷನರಿ ಬಂದು ನಟ್ಟಿ ಮಾಡಿ ಹೋಗ್ತದೆ, ನಾವು ಆರಾಮಾಗಿ ಊಟಕ್ಕೆ ಇರ್ತೇವೆ. ಹಾಗಾಗಿ ಆ ಎಲ್ಲ ಕಾರಣದಿಂದ ಅದರ ಅನಿವಾರ್ಯತೆ ಎಲ್ಲರಿಗೂ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ಕೃಷಿ ಕಾರ್ಯದಲ್ಲಿ ನಾವೆಲ್ಲ ತೊಡಗಿಸಬೇಕು. ಯಾಕಂದ್ರೆ ನಾವೆಷ್ಟೇ ಹಣ ಗಳಿಸಲಿ, ಏನೇ ಗಳಿಸಿದ್ರು ಸಹ ಒಂದೊತ್ತು ಊಟ ಇಲ್ಲ ಅಂದ್ರೆ ಬದುಕಲಿಕ್ಕೆ ಆಗಲ್ಲ. ಆ ಕೃಷಿ ಅನಿವಾರ್ಯತೆ ಪ್ರತಿಯೊಬ್ಬರಿಗೆ ಇದ್ದೇ ಇದೆ. ಆದ್ರಿಂದ ಈ ಒಂದು ಕಾರ್ಯಕ್ರಮ ಕೃಷಿಗೆ ಕ್ರೀಡಾಕೂಟ ಅಂದ್ರೆ ಅದನ್ನು ನಮ್ಮಲ್ಲಿ ಮೈಗೂಡಿಸಬೇಕು. ಆ ಕೃಷಿ ಬಗ್ಗೆ ಒಂದು ಗೌರವ ಇರಬೇಕು. ಇಲ್ಲಾಂದ್ರೆ ಕೃಷಿ ಅಂದ್ರೆ ಮಣ್ಣು ಕೈಕಾಲು ಕೆಸರಾಗತ್ತೆ, ಅದ್ರ ಬಗ್ಗೆ ನಮಗೆ ಗೌರವ ಕಮ್ಮಿ ಆಗಬಾರ್ದು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಮತ್ತೆ ಈ ಕಾರ್ಯಕ್ರಮವನ್ನು ಈ ಸ್ಥಳದಲ್ಲೇ ಆಗಿದೆ ಮತ್ತೊಂದು ದೊಡ್ಡ ಪ್ರೇರಣೆ. ಯಾಕಂದ್ರೆ ನಮ್ಮೂರಿಗೆ ಒಂದು 25-30 ವರ್ಷ ಹಿಂದಿಂದ ಸಹ ಇವರು ಒಂದು ಕೃಷಿಗೆ ದೊಡ್ಡ ಪ್ರೇರಣೆ. ಯಾವುದೇ ಒಂದು ಕೃಷಿ ಮಾಡಿದ್ರು ಇವರ ಕುಟುಂಬ ಆವಾಗ 50 ಕುಟುಂಬವಾಗಿದ್ದರು. ಎಲ್ಲರೂ ಸೇರಿ ಒಂದು ಮಾದರಿ ಕೃಷಿಕರಾಗಿ ಈ ಊರಿನಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ, ಕೃಷಿಯಲ್ಲಿ ಒಂದು ಅಭಿವೃದ್ಧಿ ಬರಲಿಕ್ಕೆ ಅವರೇ ಕಾರಣ. ಈಗ ಚಿನ್ನ ನಾಯಕರು ಇರ್ಬೋದು, ಅವರ ಕುಟುಂಬದಲ್ಲಿ ಕಾಳು ನಾಯಕರು ಇರ್ಬೋದು, ಬೆಳೆಯಲ್ಲಿ ಬೆಳ್ಳ ನಾಯಕರು, ಅವರು ಕೃಷಿಯಲ್ಲಿ ದೊಡ್ಡ ಸಾಧನೆ ಮಾಡಿದವರು. ಹಾಗಾಗಿ ಈ ಕಾರ್ಯಕ್ರಮ ಇವರ ಮನೆಯಲ್ಲಿ ಆಗುವಂತದ್ದು ಈ ಎಲ್ಲ ಮಕ್ಕಳಿಗೆ ಒಂದು ದೊಡ್ಡ ಪ್ರೇರಣೆ. ಯಾಕಂದ್ರೆ ನಾವೆಲ್ಲ ಆಕ್ಚುಲಿ ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ಉದ್ಯೋಗಕ್ಕೆ ಹೋಗಿ ಅಲ್ಲಿ ಬಿಟ್ಟು ಈ ಕೃಷಿ ಬಂದು ಈಗ ನಾವು ಕೃಷಿ ಮಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆಲ್ಲ ಪ್ರೇರಣೆ ಅದೊಂದು ಶಕ್ತಿ ಕೊಟ್ಟಿದ್ದು. ಯಾಕಂದ್ರೆ ನಮ್ಮ ಚಿನ್ನ ನಾಯಕರವರ ಆಗಿನ ಕಾಲದಲ್ಲಿ ಒಂದು ಕೃಷಿಯಲ್ಲಿ ಯಶಸ್ಸು ಕಂಡಿದ್ದ ಒಂದು ಕಾರಣ ಅಂತ ಹೇಳ್ಬೋದು. ಹಾಗಾಗಿ ನಮ್ಮೂರಿಗೆ ಒಂದು ಮಾದರಿ ಕೃಷಿಕರಾಗಿ ಇವರ ಕುಟುಂಬ ಇದ್ದಿದ್ದು. ಹಾಗಾಗಿ ಇದನ್ನೆಲ್ಲ ನಮ್ಮ ಮನಗೊಂಡು ಮುಂದಿನಿಗೆ ನೀವೆಲ್ಲರೂ ಕೃಷಿ ಮಾಡಿದ್ರು ಅಂತಂದ್ರಿಲ್ಲ, ಕೃಷಿ ಬಗ್ಗೆ ಒಂದು ಕೃಷಿ ಬಗ್ಗೆ ಒಂದು ಗೌರವ ಇರಬೇಕು ಅನ್ನೋ ಒಂದಷ್ಟಿಂದ ಇಂಥ ಕಾರ್ಯಕ್ರಮಗಳು ಆದಾಗ ವಿದ್ಯಾರ್ಥಿಗಳಿಗೆ ಒಂದು ಕೃಷಿ ಬಗ್ಗೆ ಒಂದು ಗೌರವ, ಮುಂದಿನ ಒಂದು ಕೃಷಿ ಅನಿವಾರ್ಯತೆ ಒಂದು ನಮ್ಮಲ್ಲಿ ಜೀವನ ತೊಡಗಿಸಬೇಕಂತ ಒಂದು ಒಳ್ಳೆ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೇವೆ. ಇದೇ ರೀತಿ ನಮ್ಮ ಸ್ಥಾಪಕ ಅಧ್ಯಕ್ಷರು ಒಂದು ಹೇಳಿದ್ರು, ಇದನ್ನು ನಾವು ವಿವೇಕಾನಂದ ವೇದಿಕೆಯ ಮುಖಾಂತರ ಮಾಡೋದು ನೆಕ್ಸ್ಟ್ ವರ್ಷದಿಂದ ಅಂತ. ನಾನು ನಮ್ಮ ವಿವೇಕಾನಂದ ಸದಸ್ಯರು ಹೇಳುದು, ನೆಕ್ಸ್ಟ್ ವರ್ಷದಿಂದ ಈ ಕಾರ್ಯಕ್ರಮವನ್ನು ನಮ್ಮ ವಿವೇಕಾನಂದ ವೇದಿಕೆ ಮುಖಾಂತರ ಶಾಲೆಯವರಿಗೆ ನಾವು ಸಪೋರ್ಟ್ ಮಾಡಿ ವಿವೇಕಾನಂದ ಮುಖಾಂತರ ಮಾಡಿಸುವಂತ ಒಂದು ಧ್ಯೇಯವನ್ನು ಆಯ್ಕೊಳ್ಳುವಂತ ಒಂದು ಹೇಳ್ತಾ ನನ್ನೊಂದು ಮಾತುಗಳನ್ನು ಮುಗಿಸ್ತೇನೆ. ಹಿನ್ನೆಲೆಗಳಿಂದ ಎಷ್ಟು ಜನಕ್ಕೆ ಹೂಡ್ಲಿಕ್ಕೆ ಗೊತ್ತು, ಉಳುಮೆ ಮಾಡ್ಲಿಕ್ಕೆ ಗೊತ್ತು ನೋಡೋ? ಎಷ್ಟು ಜನಕ್ಕೆ ಕೋಣ ಅಥವಾ ಎತ್ತುಗಳಿಂದ ಉಳುಮೆ ಮಾಡ್ಲಿಕ್ಕೆ ಗೊತ್ತಿದೆ? ಆಶೆ ಪಡುದು ನಾವು, ಯಾರಿಗಾದ್ರೂ ಗೊತ್ತಿದೆ ನೋಡಿ, ಇಲ್ವಾ? ಇಲ್ಲ. 7ನೇ ತರಗತಿಯವರಿದ್ದೀರಿ, 13 ವರ್ಷ ಪ್ರಾಯದವರು ಹುಡುಗರಿದ್ದೀರಿ, ಇಲ್ಲ? ಎಸ್. ನಾನು 6ನೇ ಕ್ಲಾಸಲ್ಲಿ ಇರುವಾಗ ದೊಡ್ಡ ದೊಡ್ಡ ಗಾಡಿ ಎತ್ತುಗಳನ್ನ ನೋಡ್ತಾ ಇದ್ದೆ. ಹೂಡಿದ್ದೆಲ್ಲ ಸರಿ ಆಗ್ಲಿಲ್ಲದ್ರೆ, ಹೊದ್ದುದೆಲ್ಲ ಸರಿ ಆಗ್ಲಿಲ್ಲದ್ರೆ ಹಿಂದೆಯಿಂದ ಪುಕ್ಕಳಿ ಮೇಲೆ ಬೀಳ್ತಿತ್ತು ಊಟಕ್ಕೆ ಊರಿನ ಪೆಟ್ಟು ಅಜ್ಜನಿಂದ. ಹಾಗಂತ ನಮ್ಗೇನು ಅಂತ ಬಡತನ ಇರ್ಲಿಲ್ಲ, ಒಳ್ಳೆ ಕೃಷಿ ಕುಟುಂಬ, ತಂದೆ ಅಧ್ಯಾಪಕರಾಗಿದ್ರು ಆ ಕಾಲಕ್ಕೆ. ಆದ್ರೂ ಆ ಕೆಲಸವನ್ನ ಅಷ್ಟು ಕಟ್ಟಾಗಿ ಕಲಿಸ್ತಾ ಇದ್ರು ಎಳವೆಯಲ್ಲಿ. ನಾನು ಯಾಕೆ ಹೇಳಿದ್ರೆ, ನಮ್ಮ ಪೋಷಕರಿದ್ದಾರೆ, ಹೆತ್ತವರಿದ್ದಾರೆ, ಕನಿಷ್ಠ ಮಗುವಿಗೆ ಒಂದು ಸಣ್ಣ ಪುಟ್ಟ ಕೆಲಸವನ್ನಾದ್ರೂ ಮನೆಯಲ್ಲಿ ಕೊಡಿ, ಆ ಅಭ್ಯಾಸ ಅವರಿಗೆ ಮಾಡಿ. ಮುಂದಿನ ದಿನಗಳಲ್ಲಿ ನಮ್ಗೆ ಯಾರು ಸೇವಕರು ಬರುವುದಿಲ್ಲ. ಈಗ ನಿಮ್ಮ ಮಕ್ಕಳ ಸೇವೆ ನೀವು ಮಾಡ್ತೀರಿ, ಗುಡಿಸ್ತೀರಿ, ಓಡಿಸ್ತೀರಿ, ಬಟ್ಟೆ ತೊಳಿತೀರಿ, ಊಟಕ್ಕೆ ಎಲ್ಲ ಮಾಡ್ತೀರಿ. ನಿಮ್ಮ ಮಕ್ಕಳಿಗೆ ಅವ್ರು ಯಾರು ಸಿಗೋದಿಲ್ಲ ಇನ್ನು. ಹಾಗಾಗಿ ಮಗು ಸ್ವಾವಲಂಬನೆ ಆಗುವುದಕ್ಕೆ ಇಂಥ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಕೊಡಿ ಅಂತ ನಿಮ್ಮಲ್ಲಿ ವಿನಮ್ರ ಕೋರಿಕೆಯನ್ನು ಮುಂದಿಟ್ಟುಕೊಂಡು ಆ ಕಾರ್ಯಕ್ರಮಕ್ಕೆ ನೆರವಾದ
ಸಮಸ್ತ ನಾರಾಯಣ ನಾಯ್ಕ್ ಸಿದ್ದನಾಯ್ಕ್ ಕುಟುಂಬ ಮತ್ತು ಅವರ ಆಜುಬಾಜಿನ ಎಲ್ಲ ಬಂಧುಗಳವರನ್ನೆಲ್ಲ ಹೆಸರು ಹೇಳೋದಕ್ಕೆ ಕಷ್ಟ ಸಾಧ್ಯ. ಅವರಿಗೆಲ್ಲ ನಾವೆಲ್ಲ ವೇದಿಕೆಯ ಗಣ್ಯರ ಚಪ್ಪಾಳೆಯ ಕೃತಜ್ಞತೆಗಳನ್ನು ನಾವು ಸಲ್ಲಿಸಿಕೊಳ್ತಾ ಇದ್ದೇವೆ ಮೊದಲಾಗಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕೆನ್ನುವ ನಿಟ್ಟಿನಲ್ಲಿ ಇದರಿಂದ ಒಂದರ ತನಕ ಒಂದು ಹೇಳುವಾಗ ತಾವೆಲ್ಲ ಬಾಗಿನವನ್ನ ಕ್ಷೀರ ಬಾಗಿನವನ್ನ ಸಮರ್ಪಣೆ ಮಾಡ್ಕೊಳ್ತೀರಿ. ಎಸ್ ರೆಡಿ. ಇವರು ಒಂಚೂರು ಮೇಡಮ್ ಒಂಚೂರು ಎಲ್ಲರಿಗೂ ಹೂ ಕೊಡಿ. ಭಾವನಾತ್ಮಕವಾದ ಕಾರ್ಯಕ್ರಮ ಮತ್ತು ಕ್ಷಣವಿದು. ಸತೀಶ್ ಬನ್ನಿ, ನೀವು ಬನ್ನಿ ಇಲ್ಲಿ. ಒಂಚೂರು ನಮ್ಮ ಹಿರಿಯರು ಸತೀಶ್ ಮೈಕ್ ಇದೆ ಬನ್ನಿ. ನಿಧಾನಕ್ಕೆ ಗದ್ದೆಗೆ ಸಮರ್ಪಣೆ ಮಾಡ್ಕೊಳ್ತೀವಿ. ಎಸ್ ರೆಡಿ. 5 4 3 2 1. Yes. ನಿಧಿ ಅನ್ನೋದು ಬಹಳ ಸುಲಭದಲ್ಲಿ ಸಿಗೋದಿಲ್ಲ, ಶ್ರಮಪಟ್ಟು ಹುಡುಕ್ಬೇಕು. ಎಸ್, ನಿಮ್ಮ ಹತ್ರ ಶಕ್ತಿ ಇದೆ, ಆ ತಾಕತ್ತಿದೆ, ಹುಡುಕಿ. ಕಣ್ಣಿಗೊಂದು ಕೆಸರು ಹಾಕೊಳ್ಬೇಡಿ. ಎಸ್ ಎಸ್ ಎಸ್, ಕಮಾನ್ ಒಂದು ಸ್ವಲ್ಪ ಕುಡಿ. ನಿಧಿಯನ್ನು ಹುಡುಕುತ್ತಿರುವ ನಮ್ಮ ಪುಟಾಣಿಗಳಿವರು, ಇವರನ್ನು ಕೈಲು ತಟ್ಟಿ ಪ್ರೋತ್ಸಾಹಿಸಿದವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು. ಎಸ್, ಯಾರಿಗಾದ್ರೂ ಸಿಕ್ಕೈತೆ ತೆಂಗಿನಕಾಯಿ, ಅದುವೇ ಈ ಕೆಸರುಗದ್ದೆಯಲ್ಲಿರುವಂತಹ ಬಂಗಾರದ ನಿಧಿ. ಸಿಕ್ಕಿದವರು ತಕ್ಷಣ ಬಿಂಗೋ ಹೇಳಬೇಕು. ಯಾರಿಗೆ ಸಿಕ್ಕದೆ ಬಿಂಗೋ ಕೂಗ್ಬೇಕು. ಅದರಲ್ಲೂ ಒಂದು
ಶಕ್ತಿ ಇದೆ ಆ ಕೆಸರಲ್ಲಿ. ಹಾಗಂತ ಮೈಕು ಅವನಿಗೆ ಸಿಕ್ಕ ಯಾರಾದ್ರೂ ನಿಧಿ ಸಿಕ್ಕಿರೋದ್ರೆ ಕೈ ಮೇಲೆ ಮಾಡಿ. ಇದೆ ನಿಧಿ ಇದೆ, ಯಾಕೆ ಸಿಕ್ಕೋದಿಲ್ಲ ನೋಡೋಣ ಯಾರಿಗಿದೆ ಅದೃಷ್ಟ ಅಂತ. ಇವತ್ತು ಈ ಗದ್ದೆಯಲ್ಲೇ ಇದೆ, ಬಾಕಿ ಚೌಕಡಿ ಮನೆಯಿಂದ ಬರ್ಬೇಕಾದ್ರೆ ಚೀಲ ಪುಸ್ತಕಗಳು ನೋಡ್ಕೊಂಡು ಬಂದಿದ್ದೀರಿ. ಯಾರಿಗೆ ಅದೃಷ್ಟ ಹೋಗ್ಬೇಕಾದ್ರೆ ಕಾಲಂಕಾಣಿ ನಿಧಿ ತಕೊಂಡು ಹೋಗ್ತೀರಿ. ಸಿಪ್ಪೆ ತೆಂಗಿನಕಾಯಿ ಆದ ತಕ್ಷಣ ಸಾಲು ನಾಟಿಯಲ್ಲಿ ಭಾಗವಹಿಸ್ತೀರಿ, ಎಲ್ಲರೂ ಭಾಗವಹಿಸಬೇಕು. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಬಹಳ ಉತ್ಸುಕತೆಯಿಂದ ನಾವು ಈ ವಿಚಾರವನ್ನ ಗಮನಿಸುವುದು ಸಾಧ್ಯ ಇಲ್ಲ. ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಿಳೆ ಮಕ್ಕಳ ಕಾರ್ಯಕ್ರಮದಲ್ಲಿ ಬಂದು ಕೆಸರು ಗದ್ದೆಗೆ ಇಳಿದು ನಾಟಿ ಮಾಡಿದ್ದನ್ನು ನಾನು ಇದುವರೆಗೆ ಕಂಡಿಲ್ಲ ನನ್ನ 32 ವರ್ಷದ ಅನುಭವದಲ್ಲಿ. ತನ್ನ ಬಾಲ್ಯದ ಬದುಕನ್ನ ನೆನಪಿಸಿಕೊಂಡು ವೆಂಕಟೇಶ್ ಮುರಳಿ ಹುಡುಕಿ ಮಗ ಹುಡುಕಿ ಬನ್ನಿ ಹುಡುಕಿ. ಅಯ್ಯೋ ಸ್ವಲ್ಪ ನಿಂತ್ಕೊಂಡ್ರೆ ಸಿಗುತ್ತಾ ನಿಧಿ. ಗದ್ದೆ ತರಗತಿ ಪಾಠ ಆದಾಗ ಕಾಯಿ ಸಿಗ್ತಾರೆ ನಿಮ್ಗೆ. ನಾರಾಯಣ ನಾಯಕರು ಸಣ್ಣ ಮಕ್ಕಳು ಅಂತ ಬಹಳ ಆಳದಲ್ಲಿ ಹಾಕಲಿಲ್ಲ, ಅದನ್ನ ಬಹಳಷ್ಟು ಮೇಲ್ಭಾಗದಲ್ಲಿ ಇಟ್ಟಿದ್ದಾರೆ. ಕೆಸರನ್ನ ತೊಳಿರಿ, ಬೇಗ ಸಿಗುತ್ತೆ. ಯಾರು ನಾರಾಯಣ ನಾಯಕ ಕೇಳಲಿಕ್ಕಿಲ್ಲ ಏನು ಹಾಕಿದ್ದೀರಿ ಅಂತ. ಬಹಳ ಎಂಜಾಯ್ ಮಾಡಿ. ನಾಳೆ ಗಣಿತ ಇದೆ, ಇಂಗ್ಲಿಷ್ ಇದೆ, ಸಮಾಜ ವಿಜ್ಞಾನ ಇದೆ. ನಾಳೆಯಿಂದ ಶಿಸ್ತುಬದ್ಧವಾಗಿ ತರಗತಿ ಕೋಣೆಯಲ್ಲಿ ಇರಬೇಕು. ಇವತ್ತು ಜಾಲಾಡಿ ಮಗ ಕೆಸರು ದೊಡ್ಡಿ ನಾರಾಯಣ ಎಲ್ಲಿಟ್ರು ನಿಧಿಯಲ್ಲ. ಆ ನಂತರ ಮಕ್ಕಳು ಬಂದು ಸೇರ್ಕೊಳ್ಳಿ. ರಕ್ಷಾ ಸಿಕ್ಕ ಮಗ. ನೋಡಿ 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 ನೋಡಿ, ಕೆಸರನ್ನ ಏಚೋ ಕಾರ್ಯಕ್ರಮ ಬೇಡ. ಯಾರಲ್ಲಿ ಅದೇ ಕೆಸರನ್ನ ಬಾಯ್ಸ್ ಮುಖಕ್ಕೆ ಎತ್ಕೊಳ್ಬೇಡಿ ಮಗ. ಅಮೋಘ ಎಲ್ಲಿದೆಯಾ? ಹೆಣ್ಣೊಂದು ಕಲಿತಾರೆ, ಕುಟುಂಬವೊಂದು ಕಲಿತಂತೆ ಬಂಧಿಸಿಕೊಳ್ಳುತ್ತಿದ್ದಾರೆ. ತನ್ನ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಂಡು ನಾರಾಯಣಕರ ಗದ್ದೆಯಲ್ಲಿ ಬಲಗಾಲಿನ ಪಾದಸ್ಪರ್ಶದೊಂದಿಗೆ ಎರಡೂ ಕೈಯಲ್ಲೂ ನೇಜಿಯನ್ನು ಹಿಡಿದುಕೊಂಡು ನದಿಯನ್ನುವುದಕ್ಕಾಗಿ ಸಾಗಿ ಬಿಟ್ಟಿದ್ದ ನಮ್ಮ ಅಧಿಕಾರಿ ಗೌರವ ಕ್ಷೇತ್ರ ಶಿಕ್ಷಣಾಧಿಕಾರಿ ಶೋಭಾ ಮೇಡಮ್ ಅವರು. ಬಾಯಿಗೆ ಕೆಸರು ಹಾಕೋಬೇಕು ದಯಮಾಡಿ. ಹಿರಿಯರೆಲ್ಲ ಬಂದು ಅವರ ಜೊತೆ ಹುಡುಗರು ನಿಮ್ಮ ಕೈಯಲ್ಲಿ ಅದೇ ಎಡೆಯನ್ನು ಹಿಡ್ಕೊಂಡಿದ್ದೀರಿ. ಸ್ವಲ್ಪ ತೆಗೆದು ಬಲ ಕೈಯಲ್ಲಿ ಪವರ್ಫುಲ್ ಕೈಯಲ್ಲಿ ನಡ್ತೀರಿ. ಅದಕ್ಕೆ ನಡ್ಲಿಕ್ಕೆ ಯಾರು ನಡ್ಲಿಕ್ಕೆ ರೆಡಿ ಆಗಬೇಡಿ, ನಿಂತ್ಕೊಳ್ಳಿ. ಸ್ವಲ್ಪ ಮೇಡಮ್ ಸರ್ ವಸಂತ ನಿಮ್ಮ ಹಗ್ಗ ಎತ್ತಿ ಗುರುತು ಕಾಣಿ. ಹಗ್ಗ ಸ್ವಲ್ಪ ಮೇಲೆ ಮಾಡಿ. ಇಲ್ಲಿ ಸ್ವಲ್ಪ ಗೊತ್ತಾಯ್ತಲ್ಲ, ಹಿಡುಕು ಅಂತ ಗೊತ್ತಾಯ್ತಾ ಮಕ್ಕಳಿಗೆ ಎಷ್ಟು ಅಂತ? ರೆಡಿಯಾ? ಕೈಯಲ್ಲಿ ಅಲ್ಲಿ ಖಾಲಿ ಜಾಗ ಇದೆ. ಒಮ್ಮೆ ಆಗ್ತದೆ ಅಲ್ಲಿ ಮಹಾಲಕ್ಷ್ಮಿ ಸ್ವಲ್ಪ ಮತ್ತೆ ಹಿರಿಯರನ್ನ ಕೊಡೋಣ. ರಾಜೇಶ್ ತೋರಿಸಿ ಎಷ್ಟು ಅಂತ, ಒಂದು ಹಿಡ್ಕೊಂಡು ತೋರಿಸಿ. ಸ್ವಲ್ಪ ಹಿರಿಯರಿಗೆ ಅವಕಾಶ ಕೊಡಿ. ಎಲ್ಲ ಮಕ್ಕಳು ರಾಜೇಶ್ ಅವರು ನೋಡಿ, SDMC ಅಧ್ಯಕ್ಷರು ನೋಡಿ. 4 ಅಥವಾ 5 ಆಗಿ ಕೈ ಹತ್ತಿ ತೆಗೆಯೋದು, ಹಾಗೆ ಹಿಡ್ಕೊಂಡು ತೆಗೆಯೋದಲ್ಲ. ನಡಬೇಕು ಮತ್ತೊಂದು ವಿಧದಲ್ಲಿ ಪುನಃ ವಿಸಲ್ ನಡಬೇಕು. ಆಮೇಲೆ ಕೆಸರಿನಲ್ಲಿ ಎಷ್ಟು ಆಳಕ್ಕೆ ಕೈ ಹೋಗ್ತದೆ ಅಷ್ಟು ಆಳಕ್ಕೆ ಜೋರಾಗಿ ಊರ್ಬೇಕು. ಅರ್ಥ ಆಯ್ತು? ರೆಡಿನಾ? ಭಾರತ್ ಮಾತಾ ಕಿ ಎಲ್ಲ ವಿದ್ಯಾರ್ಥಿಗಳು ಬಹಳ ಖುಷಿಯಿಂದ ನಾಟ್ಯ ಕಾರ್ಯ ವಿಸಲ್ ಆದ್ಮೇಲೆ ನಡಬೇಕು. ಯಾರದು ಹಿರಿಯರು ದಯಮಾಡಿ ಮಕ್ಕಳು ಫಾಲೋ ಮಾಡ್ತಾರೆ. ಬಹಳ ಚಂದ ಕಾಣ್ತಾ ಇದೆ. ಸುಂದರವಾಗಿ ಒಂದೇ ನೇರದಲ್ಲಿ
ಸಮಾನವಾದ ಅಂತರದಲ್ಲಿ ಎಷ್ಟು ಹಿಡ್ಕೊಳ್ಬೇಕು ಅಷ್ಟೇ ಸಸ್ಯಗಳನ್ನ ಹಿಡಿದುಕೊಂಡು ನಾಟಿ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು. ಒಂದು ಸ್ಟೆಪ್ ಹಿಂದಕ್ಕೆ ಮತ್ತೆ ನಿಂತಲ್ಲಿನ ಒಂದು ಹಿಂದೆ ಬನ್ನಿ. ಹಿಂದಕ್ಕೆ ಹೋಗಿ. ಎಸ್, ಹಗ್ಗ ಚೇಂಜ್. ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಒಂದು ಸ್ಟೆಪ್ ಹಿಂದೆ ಹೋಗಿ, ತೊಂದರೆ ಇಲ್ಲ, ಸರಿ ಇದು. ಎಸ್, ರೆಡಿ ಆಗಿದೆ. ಎಸ್, ಇನ್ನೊಂದು ಎಲ್ಲೂ ನಮ್ಮ ಮಕ್ಕಳು ಬಹಳ ಖುಷಿಯಿಂದ ಈ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಮ್ಮ ಹಿರಿಯರು ಒಂದು ಸ್ಟೆಪ್ ಬ್ಯಾಕ್. ಬ್ಯಾಕ್. ಹಗ್ಗ ಚೇಂಜ್. ಹೀಗೆ ಹಗ್ಗ ಹಿಡಿಯುವುದಿಲ್ಲ, ನಿಮ್ಗೆಲ್ಲ ಗೊತ್ತಾಗ್ಬೇಕು, ಆ ಸಾಲು ನೇರ ಇರಬೇಕು ಅನ್ನೋ ಒಂದು ಉದ್ದೇಶ ಮಾತ್ರ. Get back. ಹಗ್ಗ ಚೇಂಜ್. ಊರ್ಬೇಡಿ ಮಕ್ಕಳು ಊರ್ಬೇಡಿ. ಹಿರಿಯರು ಅಲ್ಲಿ ಗ್ಯಾಪ್ ಅನ್ನು ತುಂಬಿಸ್ತಾರೆ ಅಷ್ಟೇ. ಮಕ್ಕಳು ಎದ್ದೇಳಿ, ನಿಂತ್ಕೊಳ್ಬೇಕು ಅವಳು. ಎಸ್, ವಿಸಿಲಿಗೆ ಧ್ವನಿ ಆಲಿಸ್ತಾ ಇರಬೇಕು. ವಿಸಿಲಿನ ಧ್ವನಿಯನ್ನ ಆಲಿಸ್ತಾ ಇರಬೇಕು. ಎಷ್ಟು ಚಂದ ಕಾಣಿಸ್ತದೆ. ಬಾಬು ಸರ್ ಎಲ್ಲದಕ್ಕಿಂತಲೂ ಹಗ್ಗ ಚೇಂಜ್. ಒಮ್ಮೆ ಶಿಕ್ಷಣಕ್ಕೆ ಬದುಕನ್ನು ಕಲಿಸುವ ದೇಗುಲವೇ ನಮ್ಮ ಶಾಲೆ. ನಾಟಿ ಮಾಡುವಾಗ ಆ ಅಗೆಯನ್ನ ಎಲ್ಲಿಂದ ಕೀಳಬೇಕು, ಎಷ್ಟು ಆಳಕ್ಕೆ ಅದನ್ನ ಕುಗಿಬೇಕು ಎನ್ನುವುದನ್ನು ಕೂಡ ಮಕ್ಕಳನ್ನ ಇದಾದ್ರೂ ಮಾಡುವ ಮಗ ನಾವು. ಹಗ್ಗ ಚೇಂಜ್. ಗೋ ಬ್ಯಾಕ್. ಬಾಯ್ಸ್ ಕಮ್ ಬ್ಯಾಕ್. ಲಿಟಲ್ ಬ್ಯಾಕ್. ಎಸ್, ಬಹಳ ಜಾಗೃತಿಯಿಂದ ಕಾರ್ಯದಲ್ಲಿ ತೊಡಗಿರುವ ನಕ್ಷತ್ರ ಶಿಕ್ಷಣಾಧಿಕಾರಿಗಳು ಕೆಸರುಗದ್ದೆಗಿಳಿದು ನಾಟಿ ಮಾಡಿ ಮತ್ತೆ ಕರ್ತವ್ಯ ಪ್ರಜ್ಞೆ. ಹಿಂದೋಗಿ ನೋಡಿ, ಈ ಭಾಗದಲ್ಲಿ ಬಹಳ ಚಂದ ಉಂಟು. ಮತ್ತೆ ಬಾಬು ಸರ್, ಒಮ್ಮೆ ರಿಸಲ್ಟ್ ಅನೌನ್ಸ್ ಮಾಡ್ತೇವೆ. ಎಸ್ ಸರ್, ನಿಧಿ ಶೋಧ ವಿಭಾಗದಲ್ಲಿ ಕೆಸರುಗದ್ದೆಗಿಳಿದು ನಿಧಿಯನ್ನರಸಿ ಯಶಸ್ವಿಯನ್ನ ಕಂಡಂತಹ ಹೆಮ್ಮೆಯ ಪಾಲಕ 6ನೇ ತರಗತಿಯ ಸಮರ್ಥ. ಹಗ್ಗ ಎತ್ತಿಬಿಡಿ. ಬಹುತೇಕ ಅರ್ಧ ಗದ್ದೆಯನ್ನ ನಾಟಿ ಮಾಡಿದಿರಿ. ಬಹಳ ಖುಷಿ ಆಗ್ತಾ ಇದೆ. CRP ಮೇಡಮ್ ಅವರ ಮುಖದಲ್ಲಿ ನಗು. ಯಾಕೆಂದ್ರೆ ನಾನು ಮನೇಲಿ ನಡೋದಿಲ್ಲ, ಈಗಲಾದ್ರೂ 2 ಬುಡ ನಟ್ಟಂತೆ. ಸಿದ್ಧ ಮಾಡಿಕೊಟ್ಟಂತ change. Come back, boys. Come back. Ready ಆಗಲಿಲ್ಲ boys. ಗಡಿ ಬಿಡಿ ಮಾಡಿ. Go back, boys. Wait, boys. ಅದು ಸರಿ ಆಗ್ತಾ ಇಲ್ಲ. ಹಗ್ಗಕ್ಕೆ boys come back. One step back. ಹಗ್ಗಕ್ಕೆ ನಮ್ಮ ಈ ಕಡೆ ಸೇರ್ಲಿ. ಬಾಯ್ಸ್ ಯಾಕೆ ಗಡಿಬಿಡಿ ಮಾಡ್ತೀರಿ? ನೀವು ಸರಿಯಾಗಿ ನಡಬೇಕು. ಅವ್ರು ಮತ್ತೆ ಕಿತ್ತ ನೋಡೋದಲ್ಲ, ಮಾಡಿದ ಕೆಲಸ ಏನಾಗಿರ್ಬೇಕು. ಎಸ್, ಹಗ್ಗ ಚೇಂಜ್. ಕಮ್ ಬ್ಯಾಕ್. 1 ಸ್ಟೆಪ್ ಬ್ಯಾಕ್. ಆಗ್ಲಿಲ್ಲ. ಅನಂತರಣ್ಣ ಕೊನೆಯದಾಗಿ ನಿಮ್ಮನ್ನ ಚಿತ್ರೀಕರಣ ಮಾಡ್ತಾರೆ. ಬನ್ನಿ ಈ ಕಡೆ, ನಮ್ಮ ಜೊತೆ ಬನ್ನಿ.
ಆಯ್ತು, ಗಡಿಬಿಡಿ ಮಾಡಬೇಡಿ. ಸಂಯೋಜನೆ ಮಾಡ್ತಾ ಇದ್ದೇವೆ ಬಹಳ ಬೇಗ. ಎರಡು ಕೈ ಅಲ್ಲಿ ಟಿಪ್ಪೈ ಮೇಲೆ ಒಂದು ಬುಕ್ ಇಟ್ಟಿದ್ದೇನೆ, ಅದರಲ್ಲಿ ಈವೆಂಟ್ ಬರ್ಕೊಂಡು ಈಗ ನಿಮ್ಮ ಒಂದು ಸರಿ ಸರ್ಕೊಳ್ಳಿ. ಯಾರು ಒಬ್ಬರನ್ನು ಮುಟ್ಟಬಾರದು, ಯಾರು ಮುಟ್ಟುವಾಗಿಲ್ಲ, ಮೈ ಮುಟ್ಟು ಆಗಿಲ್ಲ. ನೋಡಿ ಹಿಂದೆ ಇಟ್ಟಿಗೆ ಇದೆ, ಇಟ್ಟಿಗೆ ಸಾಲ್ತಾಸಿ ಸದಸ್ಯ ಬಂಧುಗಳ ಸಹಕಾರದೊಂದಿಗೆ ಈ ಸ್ಪರ್ಧೆಗಳನ್ನ ಸಂಪನ್ನ ಮಾಡಿಕೊಳ್ತಾ ಇದ್ದೇವೆ. ಎಸ್, ನಾನು ವಿಸಲ್ ಊದಿಸ್ತಾ ಇದ್ದೇನೆ. ವಿಸಲ್ ತಿರ್ಗ ವಾಪಸ್ ಕೊಡ್ತೀರಾ? ಸಿಕ್ಕತ್ತಾ? ನೀವು ಹೇಳಿದವರೇ ಫೈನಲ್ ಆಗಿರ್ತಾರೆ. ಎಸ್, ಅಕ್ಕ ಕಾಲು ಹಿಂದೆ ಸಾಗಿದೆಯಾ? ಸ್ಪರ್ಶ ಆಗ್ತದೆ, ಗೊತ್ತುಂಟಲ್ಲ? ರೆಡಿ ಬಾಯ್ಸ್, ವಿಸಲ್ ಆಗ್ತದೆ. ಗೆಟ್ ರೆಡಿ. ಹೋಗು ಮಗ, ಹಿಂದೆ ಕಾಲು ತಾಕ್ಸ್ಬೇಕು, ಎಲ್ಲರಿಗೂ ಸಮಾನ ಹೋಗ್ಬೇಕು.
ಸ್ಪರ್ಶ ಜ್ಞಾನ ಉಂಟಾಗ ಉಂಟಾ? ಎಸ್, ತಾಗಿದ್ರೆ ಗೊತ್ತಾಗುತ್ತೆ. ಎಸ್, ಗರ್ಲ್ಸ್ ಅಲ್ಲಿ ಟಚ್ ಮಾಡ್ತೀರಿ, ಇಲ್ಲಿ ಟಚ್ ಮಾಡ್ತೀರಿ, ಪುನಃ ಅದನ್ನ ದಾಟಿ ಹೋಗ್ತೀವಿ. ಗೊತ್ತಾಯ್ತು? ರೆಡಿ? ಏಯ್ ಕಾಲ್ ತಾಗ್ಸ ಇಲ್ಲ, ಕಾಲ್ ತಾಗ್ಸ. ಮುಖ ತೋರಿಸಿ. ರೆಡಿ? ಗರ್ಲ್ಸ್ ಅದಕ್ಕೆ हाय बोर्ड रेडी आलेगा ಬಾಯ್ಸ್ ಕೇಳಿಸ್ಕೊಳ್ಳಿ, ಹಾಗೆ ಗರ್ಲ್ಸ್ ಕೂಡ ಅಲ್ಲಲ್ಲೇ ಕೇಳಿಸ್ಕೊಳ್ಳಿ. ಗರ್ಲ್ಸ್ ಮೇಲೆ ಹೋಗ್ಬೇಕು, ಮೇಲೆ ಹೋಗಿ ಕೂತ್ಕೊಳ್ಬೇಕು. ಗರ್ಲ್ಸ್ ಮೇಲೆ ಹೋಗಿ ಕೂತ್ಕೊಳ್ಳಿ. ಇನ್ಸ್ಟ್ರಕ್ಷನ್ ಕೊಡ್ತೇನೆ, ಮಾಹಿತಿ. ಬಾಯ್ಸ್ ಕೇಳಿಸ್ಕೊಳ್ಳಿ. ಜೋಡಿಯಲ್ಲಿ ಒಬ್ಬ ಕೂತ್ಕೊಳ್ತಾನೆ, ಮತ್ತೊಬ್ಬ ಎಳ್ಕೊಂಡು ಅಲ್ಲಿ ಒಬ್ಬರಿಗೂ ಎಳೆದಿದೆ ಕೂತ್ಕೊಳ್ಳಿ. ಎಸ್, ಮಗ ಸಾಕಾಯ್ತಾನ ಸಾಕ್. ವಸಂತ್, ನಿಮ್ಮ ಹಗ್ಗ ಗಡಿ ಹತ್ರ ಬರಬೇಕು. ಎಸ್, ಎಂಟು. ಓಕೆ, 6, 5 ಇದರಲ್ಲಿ ನೀವು ಒಂದು ಕೆಲಸ ಮಾಡಿ. ಹಾಂ, ಅವನ ಹಿಂದೆ ಹಾಂ. ಅವನ ಹಿಂದೆ ನಿಂತ್ಕೊ, ಅವನ ಹಿಂದೆ ನಿಂತ್ಕೊ, ದೊಡ್ಡವನ ಹಿಂದೆ ನಿಂತ್ಕೊ, ಮನೆ ಹಾಂ ನಿಂತ್ಕೊ ನಿಂತ್ಕೊ ನಿಂತ್ಕೋ, ಎಳ್ಕೊಂಡೋಗಕ್ಕಷ್ಟೇ. ಹಾಂ, ಜನ ಕಣ್ಕಣಿ ಮಾರ. ಹೌದು, ಒಬ್ರು ಕೂತ್ಕೊಳ್ತೀರಿ, ಒಬ್ರು ಎಳಿತೀರಿ. ಬರುವಾಗ ಚೇಂಜ್. ಅರ್ಥ ಆಯ್ತಾ? ಹಗ್ಗ ಮುಟ್ಟಬೇಕು, ಮುಟ್ಟಿ ತಿರ್ಬೇಕು, ಮತ್ತೆ ಅವು ಕೂತ್ಕೋಬೇಕು, ಮತ್ತೊಬ್ರು ಎಳಿಬೇಕು. ಅರ್ಥ ಆಯ್ತಾ? ಎಸ್, ಈಗ ಎಷ್ಟಾಗಿದೆ ನೋಡಿ, ಅಷ್ಟು ನಾಳೆ ಬೇಕು. ಎಸ್, ತಾಗಿದೆ ನೋಡ್ಕೊಳ್ಳಿ. ಎಸ್, ತಾಗಿದೆ. ಅದ್ಯಾರು ಮತ್ತೆ ಆದಷ್ಟು ಮುಂದೆ ಅಥವಾ ಹಿಂದೆ ಕೂತ್ಕೊಳ್ಳಿ, ಹಿಡ್ಕೊಳ್ಳಿ. ನಿಯಮ ಕೇಳಿಸ್ಕೊಳ್ಳಿ. ಕುಳಿತವರು ಎಳ್ಕೊಂಡು ಹೋಗುವವರು ಹಗ್ಗ ಮುಟ್ಟಬೇಕು. ಅಲ್ಲಿ ಎಳ್ಕೊಂಡು ಹೋಗುವವರು ಏನ್ ಮಾಡಬೇಕು? ಉಲ್ಟಾ ಮಾತಾಡಿ. ಎಳ್ಕೊಂಡು ರೆಡಿ? ರೆಡಿನಾ? ಕೇಳಿಸ್ಕೊಂಡ್ರಲ್ಲ? ಎಸ್. ಮೇಲಿರುವ ಪೋಷಕರು ಎಲ್ಲರ ಚಪ್ಪಾಳೆ ಮೇಲೆ ಕೌಂಟ್ ಡೌನ್ ಆಗ್ತದೆ. 3, 2, 1 ಆದ್ಮೇಲೆ ವಿಸಿಲ್. 2, 3, 1 ಆದ್ಮೇಲೆ ವಿಸಿಲ್. ಯಾರು ಮುಂದೆ ಬಂದದ್ದು? ರೆಡಿ ಬಾಯ್ಸ್? 3, 2, 1. ಸಾಕಾದ್ರೆ ಎದ್ದು ಬನ್ನಿ. ಅಡಿಕೆ ಹಾಳಿ ಬನ್ನಿ. ಸಾಕು ಸಾಕು ಸಾಕು. ಇಡೀ ಕೆಲಸವರು ಇದ್ದಾರೆ. ಏನಿಗೊಂದು ಹಾಳಿ ಕೊಳ್ಳಾಗೈತಿ ನಂಗೆ ಬೇಡ ಮರ. ಬಿಡ್ಬೇಡ ಬಿಡ್ಬೇಡ.
ಹಾಂ, ಇದು ನ್ಯಾಚುರಲ್ ಡ್ರೆಸ್ ಆದ್ರೆ ನಿಧಾನ 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 ಹಾಳೆಯನ್ನ ಹಾಳು ಮಾಡಬೇಡಿ, ಅಷ್ಟೇ ಇರುವುದು. ಸ್ವಲ್ಪ ದೂರ ದೂರಕ್ಕೆ ಹೋದ್ರೆ ಒಳ್ಳೆಯ ಅನುಕೂಲ ಆಗುತ್ತೆ. ಹಾಲನ್ನ ಹಾಳೆಯಿಂದ ಹೊರಗೆ ಹಾಕಬಾರ್ದು. ನೀವು ಸಪೋರ್ಟ್ ಮಾಡ್ಲಿಕ್ಕಿಲ್ಲ ಹೇಳಲಿಕ್ಕೆ, ಆಯ್ತಾ? ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಕೈಯಲ್ಲಿ ಹಿಡ್ಕೋಬೇಕು, ಹೇಳಲಿಕ್ಕಿಲ್ಲ. ಎತ್ತರದವ್ರು ಆ ಕಡೆ ಹೋಗ್ತೀವಿ, ಬಲಭಾಗದಲ್ಲಿ ಎತ್ತರದವ್ರು. ರೆಡಿ ಆಗಿದ್ದಾರಾ? ಹೀಗೆ ಇಟ್ಕೊಂಡು ಹೇಳ್ಕೊಳ್ಳೋದು, ಮುಂದೆ ಭಾಗಕ್ಕೆ ಹೋಗ್ಬೇಕು. ರೆಡಿನಾ? ರೆಡಿ 3 2 1. ಮಾರಿ ಹೇಳ್ಕೊಂಡೇ ಬೇಡ. ಎಲೆಕ್ಟ್ರಿಕ್ ಅಂಬ್ ನೋಡ್ಕೊಳ್ಳಿ ಮಗ, ನಿಯಮ ಕೇಳಿಸ್ಕೊಳ್ಳಿ. ಈಗ ಇದು ಎತ್ತಿನ ಬಂಡಿಯ ಓಟ. ಮುಂಗಾಲನ್ನ ಯಾರಿಬ್ರು ಕೈ ಹಿಡ್ಕೊಂಡಿದ್ದಾರೆ ಅಲ್ಲಿ ಹಾಕೊಳ್ಳಿ. ಮುಂಗಾಲು ಇಡೀ ತೊಡೆ ಹಾಕೊಳ್ಬೇಡಿ, ಮುಂಗಾಲು ಮಾತ್ರ ಕೈಯಲ್ಲಿ ಹಿಡ್ಕೋಬೇಕು ಗಟ್ಟಿಯಾಗಿ. ಓಕೆ ಓಕೆ. ಒಂದು ಸಣ್ಣ ಪ್ರಾಕ್ಟೀಸ್ ಮಾಡಿ ಕೇಳಿಸ್ಕೊಳ್ಳಿ. ನಾನಿರೋಲ್ಲರಿಗೆ ಓಡಿ ಬಂದು ವಾಪಸ್ಸೋದು, ಆಯ್ತಾ? ಇದು ಟ್ರಯಲ್. ಎಲ್ಲಿವರೆಗೆ? ನಾನು
ಒಂದೇ ಕೈಯಲ್ಲಿ ಹಿಡ್ಕೋಬೇಕು. ರೆಡಿ? ನಾರಾಯಣ ಟೀಮ್ STFC ಅಧ್ಯಕ್ಷರು ಸದಸ್ಯರು. ಎಸ್, ನಿಮ್ಗಲ್ಲ ಅವರಿಗೆ ಓಡಿ. ಎಸ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹೈಟ್ ಹೋಗಿ ನಿಲ್ಲಿ. ಅದ್ಯಾರು? ಅನುಷ್ಕಾ. 2 1 ಗರ್ಲ್ಸ್ ಬನ್ನಿ, ಆಪಕ್ಕೆ ಗರ್ಲ್ಸ್ ಬನ್ನಿ. ಸೌಂಡ್ ನೋಡಿ ಬರುದಿಲ್ವಾ ಬರುದಿಲ್ವಾ? ಹೆಚ್ಚಿಗೆ ಕಾಲ್ ಓಕೆ. ನೋಡಿದ್ರಲ್ಲ, ಅರೆ ನೋಡಿದ್ಯಲ್ಲ. ಹಲೋ, ನೀವು ಯಾರಿಗೆ ಹೇಳಕ್ ಹೋಗ್ಬೇಡಿ, ಅವರೇ ಮಾಡ್ತಾರೆ ಕೆಲಸ. ಎಸ್, ರಿಷನ್ ಸ್ಟಾಪ್, ನಿಂತ್ಕೊಳ್ಳಿ. ಬರುವುದು ಪೂರ್ತಿ ಜನ ಬಗ್ಗೆ ಆಯ್ತಾ? ಎಸ್, ನಿಂತ್ಕೊಳ್ಳಿ ಸರಿಯಾಗಿ. ಈ ಮಧ್ಯದಲ್ಲಿ ಮಕ್ಕಳ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರಿಕೊಳ್ತೇವೆ. ಎಸ್, ಕೊನೆಯ ಭಾಗದ ಕ್ಲಾಪ್ ಕ್ಲಾಪ್ ಹೇಳಿ, ಕ್ಲಾಪ್ 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 ಹಾಕಿ ಹಾಗೆ 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 ಕ್ಲಾಪ್ ಹಾಕಿ ಹಾಗೆ ಹಾಗೆ ಹಾಕಿ. ಅವ್ರು ಹೇಳಲ್ಲ ಅತಿಗಳ ಕ್ಲಾಪ್ 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 ಎಲ್ಲ ಕ್ಲಾಪ್ 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 ಪ್ಲೇಸ್ ಕ್ಲಾಪ್ ಪ್ಲೇಸ್. ಮೇಳದಲ್ಲಿಗೆ ಎರಡನೇ ಅವನಿಗೆ ಹಾಗೆ, ಮೂರನೇ ಅವನಿಗೆ, ಇವನಿಗೆ, ಎಷ್ಟು ಮಂದಿಗೆ ಮಿಸ್ ಆಯ್ತಾ ಯಾರಿಗಾದ್ರೆ? ಆಯ್ತಾ? ನೀವು ನಿಮ್ಮ ಆಚೆ ಕಡೆಗೆ ಗುರುತು ಕಟ್ಟಿರ್ತಾರೆ ಸಾಲು, ಅದನ್ನು ಪಾಸ್ ಮಾಡ್ತೀನಿ, ಅವರು ವಿನ್ನರ್ಸ್ ಆಗ್ತಾರೆ. ಪುನಃ ಸೆಕೆಂಡ್ ರೌಂಡ್ ಅವ್ರಿಗೆ ಆದಷ್ಟು ಹಿಂಭಾಗದಲ್ಲಿ ಇಟ್ಕೊಳ್ಳಿ. ಸೂರ್ಯನ ಇಟ್ಕೊಂಡ್ರೆ ಬಲ ಜಾಸ್ತಿ ಹತ್ತಿರಕ್ಕಿಂತ. ನೋಡಿ, ಒಂದು ಹಗ್ಗ ಕರು ಚಕ್ರ ತುದಿಭಾಗ ಹಿಡ್ಕೊಂಡ್ರೆ ಎಲ್ಲ ಬಡ್ಸ್ಬೋದು. ಹತ್ತಿರ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ರೆಡಿನಾ? ವೆಯ್ಟ್ ವೆಯ್ಟ್ ಗರ್ಲ್ಸ್, ನಾನು ಬರ್ತೀನಿ. ರೆಡಿ ಬಾಯ್ಸ್? 3 2 1 ಬರ್ಲಿ ಎಳಿರಿ.
ಕಮಾನ್ ಆಗ್ತದೆ. ಏನ್ ಮಾಡ್ಕೊಳ್ಳಿ, ಸೈಡ್ ಸೇರ್ಕೊಳ್ಳಿ. ಎಷ್ಟಾಯ್ತು ನೋಡಿ ಸಂಖ್ಯೆ ನೋಡಿ. ಯಾರದ್ದು 2 ಜೋಡಿ ಬರ್ತದೆ ನಂತರ ಅವರು ಮ್ಯಾಚ್ ಆಗ್ತದೆ. ಯಾರು ಓಕೆ ಬನ್ನಿ 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 ಬೈಗೆ ಕಡೆಗೆ ಫಸ್ಟ್ ಬೈ. ಮೊದಲಿಬ್ಬರು ಯಾರದು ಹೋಗಿ ಮಗ ನಿಮ್ದು ಬೈ ಬೈ ಹೇಗಾಗಿದೆ? ಚೆನ್ನಾಗಿಲ್ಲ ಏನೆಲ್ಲ ಭಾಗವಹಿಸಿದೆ ನೋಡಿದೆ. ಆಮೇಲೆ ವಿನ್ನಾದ್ಯಾ ಖುಷಿ ಆಯ್ತಾ? ಮೊದಲು ಈ ಥರ ಬಂದಿದೆಯಾ ಸ್ಪರ್ಧೆಗೆ? ಯಾವಾಗ? ಮೊದಲ ವರ್ಷ 24 25 ಅಲ್ವಾ? ನೇಜಿ ನಟ್ಟಿದೆಯಾ? ಎಸ್ ಯೂತ್ ನಟ್ಟಿಯಾ? ಖುಷಿ ಆಯ್ತಾ? ಅನುಭವ ಬಂತ? ಎಸ್ ಥ್ಯಾಂಕ್ ಯು. ಎಸ್ ಕಮಾನ್ ಗರ್ಲ್ಸ್ 3 2 1 ಹೇಳಿ 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 ಕಮಾನ್ ಕಮಾನ್ ಎಸ್ ಬಿಡಬೇಡಿ 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 ಬಿಡಬೇಡಿ. ಎರಡು ಸುತ್ತಿ ದಕ್ಷಿಣ ಭಾಗದವರು ಉತ್ತರ ಭಾಗ
ಕುಣಿನಿ. ಹಾಂ ನೀನು ಕೂಗಿಲ್ಲ. ಹಾಂ ಹಾಂ ಹಾಕ್ರ ಹಾಕ್ರ. ಬನ್ನಿಯಾ ಬನ್ನಿಯಾ ಯಾರ ಬಿಡ್ಬೇಡ. ಅತ್ಯಂತ ಪ್ರೀತಿಪೂರ್ವಕವಾಗಿ ಎಲ್ಲ ವಿದ್ಯಾರ್ಥಿಗಳ ಚಪ್ಪಾಳೆ ಮೇಲೆ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡಿದ್ದೇವೆ. ವೆಲ್ಕಮ್ ಸರ್. ರೆಡಿ 3, 2, 1. ಎರಡನೆಯ ಸುತ್ತಿನ ಹಣಾಣಿ ಆ ಕಡೆ ಹೋಗಿ ಸೈಡ್ ಚೇಂಜ್ ಚೆನ್ನಾಗಿ ಒಂದು. ಓಕೆ ರೆಡಿ ರೆಡಿ. Three, 2, 1.
ಮಾಡ್ಕೊಳ್ಳಿ. ಇಲ್ಲ ಇಲ್ಲ ಇಲ್ಲಿ ನಿಮ್ದೆಲ್ಲ ಬರ್ತೀನಿ. ಹಾಂ, ನಾವು ಯಾರಿಗೂ ಭೇದ ಭಾವ ಮಾಡೋದಿಲ್ಲ, ಎಲ್ಲರಿಗೂ ಸೇರಿಸಿ ತೆಗೆದು. ಹಾಂ ಹಾಂ ನಾನು ಅಡ್ಡ ಇದ್ದೆ, ಅಡ್ಡ ಬಂದು. ಹೌದು ಹೌದು ಹೌದು. ಹೌದು, ಹೇಗಳು ಇಲ್ಲ. ಬೈ ಲೈನ್ ಹೋಗಿ ಬೇಗ ಒಂದು ಕ್ಷಣದಲ್ಲಿ ನಡ್ಕೊ ಬರ್ರಿ, ನಮ್ಮ ಬಸ್ ಹೋಗ್ತದೆ. ಆ ಭಾಗದಲ್ಲಿ ದಾಖಲೆ ಮಾಡಿಕೊಳ್ಳಲಾಗಿದೆ. ಪ್ರವೇಶ ನಾಳೆಯಿಂದಲೇ ತಲೆ ಎತ್ತಿ ಹಸಿರಿನಿಂದ ಕಂಗೊಳಿಸುವ ಆ ಗದ್ದೆ. ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ ಗಜಾನನ ಶುಭಾನನ. ವಿದ್ಯಾರ್ಥಿಗಳೇ, ನಿಮ್ಮ ಸಾಂಕೇತಿಕವಾಗಿ ನಮ್ಮ ಈ ಭಾಗದ ಉಪಸ್ಥಿತರಿರುವ ಅತಿಥಿಯರ ಸಮ್ಮುಖದಲ್ಲಿ ಸಾಂಕೇತಿಕವಾಗಿ ಕೆಲವು ಬಹುಮಾನಗಳನ್ನ ವಿತರಣೆ ಮಾಡ್ತೇವೆ. ಉಳಿದ ಎಲ್ಲ ವಿಜೇತರನ್ನ ಶಾಲೆಯಲ್ಲಿ ಹೋಗಿ ನಿಮಗೆ ನಾಳೆ ದಿನ ಅಥವಾ ಇವತ್ತು ಸಂಜೆ ಸಾಧ್ಯವಾದರೆ ಅದನ್ನು ಹಸ್ತಾಂತರ ಮಾಡ್ತೇವೆ. ಇದೀಗ ಬಹುಮಾನಗಳ ಪಟ್ಟಿಯ ವಾಚನಕ್ಕಾಗಿ ದ್ವಿತೀಯದ ಸಂಚಿತ್ ಬಹುಮಾನವನ್ನ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೇವೆ. ಬಹುಮಾನ ವಿತರಣೆಗಾಗಿ ಅಭಿನಂದನೆ ಸಲ್ಲಿಸಿ ಪ್ರಥಮದ ಸಮರ್ಪಣೆ ಎಲ್ಲರಿಗೂ ನಮ್ಮ ಪುರಸ್ಕಾರ ಪ್ರೋತ್ಸಾಹ ಆಸನಕ್ಕೆ ಬನ್ನಿ. ಮುಂದಿನ ಬಹುಮಾನವನ್ನ ಚಪ್ಪಾಳೆಯ ಅರ್ಥೀಕರಣವನ್ನು ಮಾಡಿಕೊಂಡು ದೊಡ್ಡದು ಪ್ರಥಮ, ಇಬ್ಬರು ಪ್ರಥಮ, ಮೂವರು ಪ್ರಥಮ. ಎಸ್, ಮೂವರಿಗೂ ದೊಡ್ಡದು. ಫಸ್ಟ್ ಪ್ಲೇಸ್ ಮೇಘಾ, ಧನ್ಯ ಆರ್ ಅಂಡ್ ಪ್ರಾಪ್ತಿ. ಸೆಕೆಂಡ್ ಪ್ಲೇಸ್ ಸಿಂಚಿತಾ, ಐಕ್ಯ ಅಂಡ್ ದೀಪ್ತಿ. ಒಂಬತ್ತು ಸದಸ್ಯರ ಬಲಾಢ್ಯ ತಂಡವಾಗಿ ಮೂಡಿ ಬಂದ ನಮ್ಮ ಪ್ರಥಮ ಸ್ಥಾನಿ ಹಗ್ಗಜಗ್ಗಾಟದ ಸ್ಪರ್ಧಿಗಳಿವರಿವರನ್ನು ಅಭಿನಂದಿಸಿಕೊಳ್ಳುವಂತೆ ನಮ್ಮ ಶಾಲಾ ಶಿಕ್ಷಕಿ ಪೂರ್ಣಿಮಾ ಅವರು ಪ್ರೀತಿಯಿಂದ ಆ ಪಾರಿತೋಷಿಕವನ್ನು ಹಸ್ತಾಂತರ ಮಾಡಿಕೊಂಡು ಸುಂದರ ಭಾವನೆಗಾಗಿ ಜೊತೆಯಲ್ಲಿ ಎರಡು ಕೈ ಎತ್ತಿಕೊಳ್ಳಿ.
ಎಸ್. ಇರಲಿ ಹಾಗೆ. ಎಲ್ಲ ನಮ್ಮ ಅತಿಥಿ ಗಣ್ಯರನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ತಂಡದ 9 ಸದಸ್ಯರಿಂದ ಹಿರಿಯಣ್ಣ ನಿತೇಶ್ನ ದಿವ್ಯ ಹಸ್ತ. ಅದೇ ರೀತಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದಂತ ಸರ್ಕಾರಿ ಹಿರಿಯ BMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತಗಟ್ಟೆಯ ಮುಖ್ಯೋಪಾಧ್ಯಾಯರು, ಪಿಟಿ ಮಾಸ್ಟರ್ ಹಾಗೂ ಎಲ್ಲ ಸಹೋದ್ಯೋಗಿಗಳಿಗೆ ಒಂದೇ ಮಾತಿನ ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಗದ್ದೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಒಂದು ಕೃಷಿ ಒಂದು ಪ್ರೇರಣೆ ಆಗಲಿ ಮತ್ತು ಅವರು ಈ ಪಾಠ ವರ್ಷದಿಂದ ಇವರ ಕೃಷಿ ಭೂಮಿ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೆ ಫಸಲು ಎಲ್ಲ ಆಗಿ ಸಮೃದ್ಧವಾಗುವಂತೆ ಆರಿಸ್ತಾ ಕಾರ್ಯಕ್ರಮ ಒಳ್ಳೆ ರೀತಿ ಅರೇಂಜ್ಮೆಂಟ್ ಮಾಡಿದ ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಒಂದು ಮಾತು ಮುಗಿಸ್ತೇನೆ. ಬಂಗಾರ ಸದೃಶ ಮೌನವನ್ನು ನೆಚ್ಚಿಕೊಂಡು ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಇದು ವೇದಿಕೆಯಲ್ಲ, ಮಕ್ಕಳನ್ನ ಬಹಳ ವೇಗವಾಗಿ ಶಾಲೆಗೆ ಕಳಿಸ್ಕೊಡ್ಬೇಕು ಎನ್ನುವುದಾಗಿ ಎಲ್ಲ ನಮ್ಮ ವೇದಿಕೆಯ ಬಂಧುಗಳು ಮೌನ ಶುಭಾಶಯಗಳನ್ನು ಸಲ್ಲಿಸಿಕೊಂಡಿದ್ದಾರೆ. ಈ ಕುಟುಂಬದ ನಾರಾಯಣ್ ನಾಯ್ಕ, ಸಿದ್ದನಾಯ್ಕರವರ ಕುಟುಂಬದ ಎಲ್ಲ ಸದಸ್ಯರಿಗೆ ನಮ್ಮ ವಿದ್ಯಾರ್ಥಿಗಳೇ ಪ್ರಾಯಶಃ ಇವತ್ತು ಅವರ ಮನೆಯ ವಾತಾವರಣ ನೋಡಿದ್ರೆ ಬಹಳ ಕಲುಷಿತ ಆಗಿದೆ. 1-2 ದಿವಸಗಳು ಬೇಕು ಅವರಿಗೆ ಪೂರ್ತಿ. ಸೊ ಪ್ರತಿ ಓರ್ವ ಸದಸ್ಯರನ್ನ ಹೆಸರಿಸೋಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಉಪಸ್ಥಿತಿ ಇದನ್ನ ಮತ್ತೆ ಬಾರಿ ಬಾರಿಗೆ ಕೃತಜ್ಞತೆಯಿಂದ ಹಾಗೂ ಶಿಕ್ಷಕ ತಂಡದ ಅನಂತ ಕೃತಜ್ಞತೆಗಳನ್ನ ನಿಮಗೆ ಸಲ್ಲಿಸಿಕೊಡ್ತಾ ಇದ್ದೇವೆ. ಅತಿ ಮುಖ್ಯವಾಗಿ ಮಾಡಿ ನಮ್ಮೆಲ್ಲ ಮಕ್ಕಳ ಹೊಟ್ಟೆಯನ್ನು ತಣಿಸಿ ಅವರ ಮನರಂಜನೆಗೆ